ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಈ ದಿನ ನಾವು ಬಹಳ ವಿಶೇಷವಾಗಿ ಆಗಸ್ಟ್ ತಿಂಗಳೇನು ಬರ್ತಾ ಇದೆ, ಆಗಸ್ಟ್ ತಿಂಗಳಲ್ಲಿ 12 ಲಗ್ನ ಅಥವಾ 12 ರಾಶಿಗಳವರಿಗೆ ಯಾವ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ತಿಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ. ಈ ಒಂದು ಪ್ರಿಡಿಕ್ಷನ್ಸ್ ಏನಿರುತ್ತೆ ಅದು ನಿಮಿತ್ತಗಳ ಮೇಲಿಂದ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ನಿಮ್ಮ ರಾಶಿ ಅಥವಾ ಲಗ್ನವನ್ನು ತೆಗೆದುಕೊಂಡಾಗ ಯಾವ ಪ್ಲಾನೆಟ್ಸ್ ಆ ಮೂಮೆಂಟ್ ಅಲ್ಲಿ ಇನ್ಫ್ಲುಯೆನ್ಸ್ ಅನ್ನ ಮಾಡ್ತಾ ಉಂಟು ಅದನ್ನ ಇಟ್ಕೊಂಡು ಪ್ರಿಡಿಕ್ಷನ್ ಮಾಡಿರುವಂತದ್ದಾಗಿರುತ್ತೆ. ಆದಷ್ಟು ಬಹಳಷ್ಟು ಇದು ಅಕ್ಯುರೇಟ್ ಆಗಿ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ, ಅಕ್ಯುರೇಸಿ ಜಾಸ್ತಿ ಇರುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ, ಬಹಳ ಫೇವರೇಬಲ್ ಆಗುತ್ತೆ. ಅದರ ಜೊತೆಗೆ ಜುಲೈ ತಿಂಗಳ ಪ್ರಿಡಿಕ್ಷನ್ ಅನ್ನ ನಾನು ಮಾಡಬೇಕಾದ್ರೆ ಅಲ್ಲಿ ಒಂದು ಕಾಮನ್ ಥಿಂಗ್ಸ್ ಬಂದಿತ್ತು. ಅಂದ್ರೆ ಭೂಮಿ ವಿಚಾರಗಳು ಬಹಳಷ್ಟು ರಿಫ್ಲೆಕ್ಟ್ ಆಗ್ತಾ ಇತ್ತು, ಬಹಳಷ್ಟು ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡಿತ್ತು, ಭೂಮಿಗೆ ಸಂಬಂಧಪಟ್ಟ ತೊಂದರೆಗಳನ್ನ ತೋರಿಸ್ತಾ ಇತ್ತು. ಆಲ್ಮೋಸ್ಟ್ ಭೂಮಿಗೆ ಸಂಬಂಧಪಟ್ಟ ತೊಂದರೆಗಳನ್ನ ಜುಲೈ ತಿಂಗಳಲ್ಲಿ ನೀವು ನೋಡಿರ್ತೀರಾ, ಸಾವು ನೋವುಗಳನ್ನು ಸಮೇತ ನೀವು ನೋಡಿರುವಂತದ್ದು. ಅದೇ ರೀತಿ ಆಗಸ್ಟ್ ತಿಂಗಳಲ್ಲಿ ಒಂದು ಮೆಸೇಜ್ ಏನ್ ಬಂದಿದೆ ಅಂದ್ರೆ ಎಲ್ಲೋ ಒಂದ್ ಕಡೆ ಸಾವು ನೋವುಗಳು, ಅದರಲ್ಲಿ ಕೂಡ ಹಿರಿಯ ವ್ಯಕ್ತಿಗಳ ಸಾವುಗಳು ಆಗುವಂತದ್ದು ಇಲ್ಲಿ ಬಂದಿರುವಂತದ್ದು. ಆ ಹಿರಿಯ ವ್ಯಕ್ತಿಯ ಮರಣ ಆಗುತ್ತೆ, ಯಾರಾದ್ರೂ ಕೂಡ, ಅದು ರಾಜಕೀಯ ಧುರೀಣರು ಇರ್ಬೋದು ಅಥವಾ ಯಾವುದೇ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇರ್ಬೋದು. ಸೊ ಅಂತಹ ಒಬ್ಬ ವ್ಯಕ್ತಿ ಅಂದ್ರೆ ಹಿರಿಯ ವ್ಯಕ್ತಿಯ ಅನಾರೋಗ್ಯದಿಂದ ಹಿರಿಯ ವ್ಯಕ್ತಿಯ ಮರಣ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಬಂದಿದೆ. ನೋಡೋಣ ಆಗಸ್ಟ್ ತಿಂಗಳಲ್ಲಿ ಏನಾಗುತ್ತೆ ಅಂತ. ಆ ರೀತಿ ಆಗುದು ಬೇಡ ಅಂತ ನಾನು ಹೇಳ್ತೇನೆ, ಬೇಕಾಗಿಲ್ಲ. ಎಲ್ರಿಗೂ ಭಗವಂತ ದೀರ್ಘಾಯುಷ್ಯ ಕೊಡ್ಲಿ. ಬಟ್ ನಿಮಿತ್ತಗಳ ಮುಖಾಂತರ ಆ ಒಂದು ಇಂಡಿಕೇಶನ್ ಬಂದಿದೆ, ಅದನ್ನಷ್ಟೇ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಮುಂದೆ ಹೋಗೋದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಹಳ ಬಹಳ ಫೇವರಬಲ್ ಆಗುತ್ತೆ. ಅದರಲ್ಲೂ ಒಂದು ವಿಜ್ಞಾಪನೆ ನಿಮ್ ಜೊತೆಗೆ, ಬರುವ ತಿಂಗಳು ಆಗಸ್ಟ್ ತಿಂಗಳಿಗೆ, ಅಂದ್ರೆ ಆಗಸ್ಟ್ ತಿಂಗಳು 12ನೇ ತಾರೀಕಿಗೆ ನಾವು ವೇದಿಕ್ ವಾಸ್ತು ಮತ್ತೆ ಮಹಾವಾಸ್ತು ಟೆಕ್ನಿಕ್ಸ್ ಗಳನ್ನ ಒಳಗೊಂಡಂತಹ ಒಂದು ವಾಸ್ತು ಕೋರ್ಸ್ ಅನ್ನ ಮಾಡ್ಲಿಕ್ಕೆ ಹೊರಟಿದ್ದೇವೆ. ಇಷ್ಟವರೆಗೆ 6 ವಾಸ್ತು ಕ್ಲಾಸ್ಗಳನ್ನ ನಾವು ಮುಗಿಸಿದ್ದೇವೆ. ಇದು 7ನೇ ವಾಸ್ತು ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತದೆ, ಬಹಳ ರಹಸ್ಯಮಯವಾದ ವಿಚಾರಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ. ಯಾರಿಗೆಲ್ಲ ಬಂದು ಸೇರ್ಕೊಳ್ಬೇಕು ಅವರೆಲ್ಲರೂ ಕೂಡ ಬಂದು ಸೇರ್ಕೊಳ್ಳಿ. ಏನ್ ನಿಮ್ಗೆ ವಿವರಣೆ ಬೇಕೋ ಅದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೇನೆ. ಅಲ್ಲಿ ಫೋನ್ ನಂಬರ್ ಕೂಡ ಇದೆ, ಆ ಫೋನ್ ನಂಬರ್ಗೆ ಕರೆ ಮಾಡಿ ನೀವು ನಿಮ್ಮ ಸೀಟನ್ನ ಕಾಯ್ದಿರಿಸ್ಕೊಳ್ಬಹುದು. ಅದು ಬಹಳ ಬಹಳ ಫೇವರಬಲ್ ಆಗುತ್ತೆ. ಮೊದಲನೇದಾಗಿ ಬಂದ್ಬೇಡ ಮೇಷ ಲಗ್ನ. ಲಗ್ನ ಗೊತ್ತಿಲ್ಲ ಅಂದ್ರೆ ರಾಶಿಯಿಂದ ನೋಡ್ಕೊಳ್ಳಿ, ಪರವಾಗಿಲ್ಲ. ಸೊ ಇಲ್ಲಿ ನಮ್ಗೆ ನಿಮಿತ್ತಗಳ ಪ್ರಕಾರ ಬಂದಂತಹ ಪ್ಲಾನೆಟ್ಸ್ ಬಂದು ಮಂಗಳ, ಕುಜ. ಈ ಕುಜ ಬಹಳ ವಿಶೇಷ ರೀತಿಯಲ್ಲಿ ಏನಾಗಿದೆ, ಆತ 2ನೇ ಮನೆಯಲ್ಲಿ ವಿರಾಜಮಾನ ಆಗಿದ್ದಾನೆ, ದ್ವಿತೀಯ ಸ್ಥಾನದಲ್ಲಿ ವಿರಾಜಮಾನ ಆಗಿದ್ದಾನೆ. ಇದರ ಅರ್ಥ ಏನಂದ್ರೆ ಎಲ್ಲೊಂದ್ ಕಡೆ ದುಡ್ಡಿಗೆ ಸಂಬಂಧಪಟ್ಟಂತ ವಿಚಾರಗಳು ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಉಂಟು ಇಂಡಿಕೇಶನ್ ಇದೆ. ಅದು ಕುಟುಂಬದ ವಿಚಾರ ಕೂಡ ಇದೆ, ದುಡ್ಡಿನ ವಿಚಾರ ಕೂಡ ಇದೆ. ಸೊ ಇಲ್ಲಿ ದುಡ್ಡಿನ ವಿಚಾರ ಏನಾಗುತ್ತೆ ಅಂದ್ರೆ ಎಲ್ಲೊಂದ್ ಕಡೆ ಯಾರಿಗೆ ದುಡ್ಡು ಕೊಟ್ಟಿದ್ದೀರಾ ಅದು ಸ್ಟ್ರಕ್ ಆಗಿಬಿಟ್ಟಿದೆ, ಅದು ನಿಮ್ಮ ಪಾಲಿಗೆ ಬರಬೇಕು ಅಂತ ಬಹಳಷ್ಟು ನೀವು ದಿನಗಳಿಂದ ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಮೇ ಬಿ ಆ ದುಡ್ಡು ನಿಮ್ಮ ಕೈ ಸೇರುವಂತ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ. ಸೊ ಇದರ ಬಗ್ಗೆ ಗಮನ ಕೊಡಿ. ಇನ್ನೊಂದು ವಿಚಾರ ಏನಂದ್ರೆ, ಇನ್ನು ದುಡ್ಡು ಯಾಕೆ ಬೇಕು ನಿಮ್ಗೆ ಅಂದ್ರೆ ದೊಡ್ಡ ಮಟ್ಟಿಗೆ ದುಡ್ಡು ಬೇಕು. ಅದು ಯಾಕೆ ಬೇಕು? ಮಕ್ಕಳ ಎಜುಕೇಶನ್ಗೆ ಸಂಬಂಧಪಟ್ಟಂತೆ ದುಡ್ಡು ಬೇಕು ನಿಮ್ಗೆ, ಮಕ್ಕಳ ಎಜುಕೇಶನ್ಗೆ ಸಂಬಂಧಪಟ್ಟಂತೆ ಖರ್ಚು ಮಾಡ್ಲಿಕ್ಕೆ ದುಡ್ಡು ಬೇಕು, ಅಥವಾ ಅವರ ಅಡ್ಮಿಷನ್ಗೆ ದುಡ್ಡು ಬೇಕು ಅಂತ ಒಂದು ಇಂಡಿಕೇಶನ್ ಇದೆ. ಇನ್ನು ಕೆಲವರಿಗೆಲ್ಲ ಖುದ್ದು ಅವರ ಎಜುಕೇಶನ್ಗೆ ದುಡ್ಡು ಖರ್ಚು ಮಾಡ್ಬೇಕಾಗಿ ಬರ್ಬೋದು, ಅವರಿಗೆ ಕೂಡ ದುಡ್ಡಿನ ಅವಶ್ಯಕತೆ ಉಂಟು. ಇನ್ನು ಕೆಲವರಿಗೆಲ್ಲ ಪ್ರೀತಿ ಪಾತ್ರರಿಗೆ ಕೊಡ್ಲಿಕ್ಕೆ ಅಥವಾ ಇನ್ನು ಕೆಲವರಿಗೆಲ್ಲ ಸ್ನೇಹಿತರಿಗೆ ಕೊಡ್ಲಿಕ್ಕೆ ಕೂಡ ದುಡ್ಡು ಬೇಕಾಗ್ಬೋದು. ಸೊ ನೀವು ಖಂಡಿತ ಅದನ್ನು ಕೊಡ್ಬೋದು. ಬಟ್ ಇಲ್ಲಿ ಒಂದಂತೂ ನೆನ್ಪಿಟ್ಕೊಳ್ಳಿ, ಯಾರಿಗೆ ದುಡ್ಡನ್ನ ಕೊಡ್ತೀರಾ ನೋಡಿ, ನೀವು ಈಗ ಮಕ್ಕಳಿಗೆ ಏನು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಥವಾ ಮಕ್ಕಳಿಗೆ ನೀವು ಎಜುಕೇಶನ್, ಅದು ಓಕೆ. ಬಟ್ ಯಾರಿಗಾದ್ರೂ ಸಾಲದ ರೂಪದಲ್ಲಿ ದುಡ್ಡು ಕೊಡ್ತೀರಾ, ಬಿ ಕೇರ್ಫುಲ್, ತುಂಬಾ ಕೇರ್ಫುಲ್ ಆಗಿರಿ. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಇಲ್ಲಿ ಬಹಳ ವಿಶೇಷವಾಗಿ ಏನಾಗುತ್ತೆ, ಮೊದಲನೇದಾಗಿ ಕುಜ ಇರುವಂತಹ ರಾಶಿಯಾಧಿಪತಿ ಒಂದು ಶುಕ್ರ. ಆ ಶುಕ್ರ ಎಲ್ಲಿದ್ದಾನೆ, ಆತ ಸಿಂಹರಾಶಿಯಲ್ಲಿ ವಿರಾಜಮಾನಾಗಿದ್ದಾನೆ, ಸಿಂಹರಾಶಿಯಲ್ಲಿದ್ದಾನೆ. ಆ ಸಿಂಹರಾಶಿಯನ್ನ ಶನಿ ನೋಡ್ತಾ ಇದ್ದಾನೆ. ಇದು ಒಂದೇ ವಿಚಾರ. ಎರಡನೇ ವಿಚಾರ ಏನಾಗುತ್ತೆ ಅಂದ್ರೆ, ನಿಮ್ಮ ಕುಜ ಈಗ ನಂಗೆ ನಿಮಿತ್ತಗಳ ಕುಜನಿಗೆ ಹಿಂದ್ಗಡೆ ರಾಹು ಇರುವುದರಿಂದ ಖಂಡಿತ ನೀವು ಯಾರಿಗಾದ್ರೂ ದುಡ್ಡನ್ನು ಕೊಟ್ಟು ಸಿಕ್ಕಾಕೊಳ್ಳುವಂತ ಸಾಧ್ಯತೆ ತೀರಾ ಜಾಸ್ತಿ ಆಗಿರುವುದರಿಂದ ನಾನು ಇಷ್ಟು ಪ್ರಿಕಾಷನ್ ಹೇಳ್ತೇನೆ, ಯಾರಿಗೆ ದುಡ್ಡು ಕೊಟ್ಟರು ಕೂಡ ಪೇಪರ್ ವರ್ಕ್ ಅನ್ನ ಮಾಡಿ ಇಟ್ಟುಕೊಂಡು ಕೊಡಿ. ಅಲ್ವಾ? ಅರ್ಥ ಆಯ್ತಾ ನಿಮ್ಗೆ? ಸ್ಟಾಂಪ್ ಪೇಪರ್ ಅಲ್ಲಿ ಬರೆದುಕೊಳ್ಳಿ, ಅಥವಾ ಅವ್ರದಲ್ಲಿ ಏನಾದ್ರು ಅವ್ರದ್ದು ಏನೋ ಪ್ರಾಪರ್ಟಿಯ ಕಾಗದ ಪತ್ರ ಅದನ್ನ ಏನಾದ್ರೂ ಒಂದು ಸೆಕ್ಯೂರಿಟಿ ಇಟ್ಟು ದುಡ್ಡುಗೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇಲ್ಲಿಂದ ಮುಂದೆ ಹೋಗಿ ನೀವು ಸಮಸ್ಯೆಗಳನ್ನು ಅನುಭವಿಸುವಂತ ಸಾಧ್ಯತೆ ತೀರಾ ಜಾಸ್ತಿ. ಕುಜಾರಿ ಜಾತ ಲಗ್ನಾಧಿಪತಿ ಮತ್ತೆ ಅಷ್ಟಮಾಧಿಪತಿಯಾಗಿ ಬಂದಿರುವುದರಿಂದ ಹೆಲ್ತ್, ಆರೋಗ್ಯವನ್ನು ನೋಡ್ಕೊಳ್ಬೇಕು. ತುಂಬಾ ಖಾರದ ವಸ್ತುಗಳನ್ನು ನೀವು ತಿನ್ನಬಾರದು ಅಂತ ಸ್ವಲ್ಪ ಸಮಯದವರೆಗೆ ಅದರಲ್ಲಿ ಸ್ವಲ್ಪ ನಿರ್ಬಂಧ ಹೇರಬೇಕಾದಂತ ಅನಿವಾರ್ಯತೆ ಉಂಟು. ಅನ್ಯथा ನಿಮ್ಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುವಂತದ್ದು, ಕಣ್ಣಿನ ರಿಲೇಟೆಡ್ ಪ್ರಾಬ್ಲಮ್ ಆಗುವಂತ ಸಾಧ್ಯ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ನಮ್ಮ ಮೇಷ ಲಗ್ನ ಮೇಷ ರಾಶಿಯವರು ಬಹಳಷ್ಟು ಅದರ ಬಗ್ಗೆ ಗಮನ ಕೊಡಿ, ಬಹಳ ಫೇವರಬಲ್ ಆಗುತ್ತೆ. ಪರಿಹಾರವನ್ನ ಏನು ಹೇಳ್ತೀನಿ ಅಂದ್ರೆ,
ಎಲ್ಲ ಒಂದು ಕಡೆ ಕುಕ್ಕೆ ಸುಬ್ರಹ್ಮಣ್ಯ ಅಥವಾ ಎಲ್ಲೋ ಒಂದ್ ಕಡೆ ನಿಮ್ಮ ಘಾಟಿ ಸುಬ್ರಹ್ಮಣ್ಯ, ಆ ಒಂದು ಸುಬ್ರಹ್ಮಣ್ಯ ದೇವರಿಗೆ ಒಂದು ಹರಕೆ ಹೇಳಿಕೊಳ್ಳಿ. ನಿಮ್ಮಿಂದ ದುಡ್ಡಿನ ವಿಚಾರದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಸಾಲ್ವ್ ಆಗ್ಲಿ, ಅಥವಾ ಯಾರಿಗೂ ದುಡ್ಡು ಕೊಡ್ತಾ ಇದ್ದೇನೆ ಆ ದುಡ್ಡು ನನ್ನ ಕೈಗೆ ಆರಾಮಾಗಿ ಬಂದು ಸೇರ್ಲಿ, ಅಥವಾ ನನಗೆ ದುಡ್ಡಿನ ಅವಶ್ಯಕತೆ ಉಂಟು ಅದು ನನ್ನ ಬಳಿಗೆ ಬರಲಿ ಅಂತ ಇಟ್ಟುಕೊಂಡು ಆ ಸಮಸ್ಯೆಯನ್ನು ಸಾಲ್ವ್ ಮಾಡ್ಲಿಕ್ಕೆ ಬೇಕಾಗಿ ಸುಬ್ರಹ್ಮಣ್ಯ ದೇವರಿಗೆ ಒಂದು ಹರಕೆಯನ್ನ ಹೇಳಿಕೊಳ್ಳಿ ಅಂತ ಹೇಳ್ತೇನೆ. ಬೆಳಿಗಿನ ಹೊತ್ತು ಸ್ನಾನಾದಿಗಳನ್ನ ಮಾಡಿ ದೇವರ ಫೋಟೋದ ಮುಂದೆ ನಿಂತು ಹರಕೆ ಹೇಳಿಕೊಳ್ಳಿ. ಇಂಥ ಒಂದು ಇಚ್ಛೆ ಪೂರೈಕೆ ಆದ್ರೆ ನಾನು ಬಂದು ಇಂತಹ ಪೂಜೆಗಳನ್ನ ಮಾಡಿಸ್ತೇನೆ. ನೀವು ಅಲ್ಲಿ ಆಶ್ಲೇಷ ಪೂಜೆ ಕೊಡಿ ಅಥವಾ ಏನ್ ಬೇಕಾದ ಪೂಜೆ ಕೊಡಿ, ಪರವಾಗಿಲ್ಲ. ಸೊ ಅದು ನಿಮ್ಗೆ ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡುವಂತದ್ದು. ಮೇಷರಾಶಿ ಮೇಷ ಲಗ್ನದವರು ಈ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ನೋಡಿ. ಖಂಡಿತ ಆಗಸ್ಟ್ ತಿಂಗಳಲ್ಲಿ ಬರ್ತಕ್ಕಂತಹ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು ಖಂಡಿತ ದೂರ ಆಗ್ತವೆ. ನೆಕ್ಸ್ಟ್ ಬಂದ್ಬೇಡ ನಮ್ಮ ವೃಷಭ ಲಗ್ನ. ಲಗ್ನ ಗೊತ್ತಿದ್ರೆ ಲಗ್ನದಿಂದ ನೋಡ್ಕೊಳ್ಳಿ, ಬಹಳ ಫೇವರಬಲ್ ಆಗುತ್ತೆ. ಗೊತ್ತಿಲ್ಲ ಅಂದ್ರೆ ರಾಶಿಯಿಂದ ನೋಡ್ಕೊಳ್ಳಿ, ಪರವಾಗಿಲ್ಲ. ವೃಷಭ ರಾಶಿ ಅಥವಾ ಲಗ್ನದಿಂದ ವೃಷಭ ಲಗ್ನ. ಓಕೆ, ಸೊ ಇವ್ರಿಗೆಲ್ಲ ಏನಾಗುತ್ತೆ, ನಮ್ಗೆ ನಿಮಿತ್ತಗಳ ಪ್ರಕಾರ ಬಂದಿರುವಂತ ಪ್ಲಾನೆಟ್ಸ್ ಬಂದು ಶುಕ್ರ ಮಹಾರಾಜ. ಶುಕ್ರ ಬಂದು ನಿಮ್ಗೆ 6ನೇ ಮನೆ ಅಧಿಪತಿ, ಅಂದ್ರೆ 6th ಲಾರ್ಡ್ ಆತ, ಮತ್ತೆ 1st ಲಾರ್ಡ್ ಆತ, ಅಂದ್ರೆ 1ನೇ ಮನೆ ಅಧಿಪತಿ 6ನೇ ಮನೆ ಅಧಿಪತಿಯಾಗಿ ಆತ 4th ಹೌಸ್ ಅಲ್ಲಿ ವಿರಾಜಮಾನ ಆಗಿದ್ದಾನೆ, 4ನೇ ಮನೆ ಸುಖ ಸ್ಥಾನದಲ್ಲಿ. ಅದರ ಅರ್ಥ ಏನಂದ್ರೆ ಭೂಮಿ ವಿಚಾರಗಳು ಬಹಳಷ್ಟು ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಇಲ್ಲಿ ಕೂಡ ಕ್ರಿಯೇಟ್ ಮಾಡ್ತಾ ಉಂಟು ಅನ್ನೋ ಒಂದು ಇಂಡಿಕೇಶನ್ ಇದೆ. ಖಂಡಿತ ಭೂಮಿ ವಿಚಾರದಲ್ಲಿ ಮಾತುಕತೆ ಆಗ್ಬೇಕು, ಅಥವಾ ಕೆಲವರಿಗೆಲ್ಲ ಭೂಮಿ ಮಾರಬೇಕು, ಅಥವಾ ಇನ್ನು ಕೆಲವರಿಗೆಲ್ಲ ಕನ್ಸ್ಟ್ರಕ್ಷನ್ ಮಾಡಬೇಕು, ಮತ್ತೆ ಇನ್ನು ಕೆಲವರಿಗೆಲ್ಲ ಮನೆ ಏನು ಇದೆ ಮೇಲ್ಗಡೆ ಕಟ್ಟಬೇಕು, ಮನೆ ಏನು ಇದೆ ಮತ್ತೇನು ಸೇರಿಸ್ಕೊಳ್ಬೇಕು, ಇಂಥದ್ದೆಲ್ಲ ಆಸೆ ಇದ್ದಾಗ ಅದು ಪೂರೈಕೆ ಆಗುವಂತ ಎಲ್ಲಾ ಸಾಧ್ಯತೆಗಳು ಇರುವುದರಿಂದ ಒಂದು ಪ್ರಯತ್ನ ನೀವು ಖಂಡಿತ ಮಾಡ್ಬೋದು ಅಂತ ಹೇಳ್ತೇನೆ. ಅದ್ರ ಜೊತೆಗೆ ಏನಾಗುತ್ತೆ, ಈ ಶುಕ್ರ ಏನ್ ಮಾಡ್ತಾನೆ, ಶುಕ್ರ ಇಲ್ಲಿ ಬುಧನ್ ಜೊತೆಗೆ ಕಾಂಬಿನೇಷನ್ ಅಲ್ಲಿ ಇದ್ದಾನೆ, ಶನಿ ಮಹಾರಾಜ ಅದನ್ನು ನೋಡ್ತಾ ಇದ್ದಾನೆ. ಹಾಗಾದ್ರೆ ಇಲ್ಲಿ ಮಕ್ಕಳ ವಿಚಾರಗಳು ಕೂಡ ಬರುತ್ತೆ. ಯಾಕಂದ್ರೆ ಬುಧ ಬಂದು ಯಾರು, ಬುಧ ಬಂದು ನಿಮ್ಮ ದ್ವಿತೀಯಾಧಿಪತಿ ಪಂಚಮಾಧಿಪತಿ. ಹಾಗಾದ್ರೆ ಮಕ್ಕಳ ವಿಚಾರದಲ್ಲಿ ಟೆನ್ಷನ್ ಆಗುವಂತದ್ದು, ಮಕ್ಕಳ ಆಗದವರಿಗೆ ಮಕ್ಕಳ ಆಗಿಲ್ಲ ಅಂತ ಟೆನ್ಷನ್, ಮಕ್ಕಳ ಆದವರಿಗೆ ಮಕ್ಕಳ ಆರೋಗ್ಯವನ್ನು ಇಟ್ಕೊಂಡು ಟೆನ್ಷನ್, ಕೆಲವರಿಗೆಲ್ಲ ಮಕ್ಕಳ ಎಜುಕೇಶನ್ ಅನ್ನು ಇಟ್ಕೊಂಡು ಟೆನ್ಷನ್ ಬರುವಂತ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ. ಇನ್ನೊಂದು ವಿಚಾರ ಏನಾಗುತ್ತೆ ಅಂದ್ರೆ, ಶುಕ್ರ ಇರುವಂತ ರಾಶಿಯಾಧಿಪತಿ ಬಂದು ಸೂರ್ಯ ಎಲ್ಲಿದ್ದಾನೆ, ಆತ ತೃತೀಯ ಸ್ಥಾನ ಅಂದ್ರೆ ಪರಾಕ್ರಮ ಸ್ಥಾನದಲ್ಲಿ, ಉಪಜಯ ಸ್ಥಾನ ಪರಾಕ್ರಮ ಸ್ಥಾನದ ಕರ್ಕಾಟಕ ರಾಶಿಯಲ್ಲಿದ್ದಾನೆ. ಅದರ ಅರ್ಥ ಏನಂದ್ರೆ ಮನೆಯಲ್ಲಿ ಬಂದಂತಹ ಕೆಲವು ದುಡ್ಡಿನ ವಿಚಾರಗಳು, ಹಣಕಾಸಿನ ವಿಚಾರಗಳು, ಮಕ್ಕಳ ಸಮಸ್ಯೆಗಳು, ಇದನ್ನ ನಿಭಾಯಿಸ್ತಾ ನೀವೆಲ್ಲೋ ಒಂದ್ ಕಡೆ ಇಮೋಷನಲ್ ಆಗಿಬಿಡ್ತೀರಾ, ಅಳ್ಳಿಕೆ ಬರುತ್ತೆ, ಎಕ್ಸಾಸ್ಟ್ ಆಗಿಬಿಡ್ತೀರಾ, ತುಂಬಾನೇ ಬಲ ಕಳ್ಕೊಳ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ. ಪರಿಹಾರ ಹೇಳ್ಕೊಡ್ತೇನೆ, ಮಾಡ್ಕೊಳ್ಳಿ, ಖಂಡಿತ ನೀವು ಗೆದ್ದೇ ಗೆಲ್ತೀರಾ, ಚಿಂತೆ ಮಾಡುವಂತ ಅಗತ್ಯ ಇಲ್ಲ. ಓಕೆ, ಸೊ ಈ ವಿಚಾರ. ಅದರ ಜೊತೆಗೆ ಏನಾಗುತ್ತೆ, ಶುಕ್ರ ಏನ್ ಮಾಡ್ತಾನೆ, ನೇರವಾಗಿ ನಿಮ್ಮ ದಶಮ ಸ್ಥಾನವನ್ನು ನೋಡ್ತಾ ಇದ್ದಾನೆ. ಅಲ್ಲಿ ಶನಿ ಇನ್ಫ್ಲುಯೆನ್ಸ್ ಒಳಗಾಗ್ತಾನೆ, ರಾಹು ಇನ್ಫ್ಲುಯೆನ್ಸ್ ಒಳಗಾಗ್ತಾನೆ. ಅಂದಾಗ ಏನಾಗುತ್ತೆ, ಕೆಲವರಿಗೆ ಕಾರ್ಯಕ್ಷೇತ್ರದಲ್ಲಿ ಕೂಡ ಎಲ್ಲೊಂದ್ ಕಡೆ ಬಹಳ ಮೆಂಟಲ್ ಟೆನ್ಷನ್, ಕೆಲಸವನ್ನ ಬಿಟ್ಟು ಬೇರೆ ಕಡೆಗೆ ಹೋಗೋಣ, ಅಥವಾ ಕೆಲಸದಲ್ಲಿ ಎಲ್ಲೋ ಡ್ಯುಯಾಲಿಟಿ ಬರ್ತಾ ಉಂಟು, ಯಾಕೋ ನೆಮ್ಮದಿ ಇಲ್ಲ, ಈ ಪರಿಸ್ಥಿತಿ ಕೂಡ ಬರುತ್ತೆ. ದಯವಿಟ್ಟು ಕೆಲಸವನ್ನ ಚೇಂಜ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತೇನೆ. ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ, ನಿಮ್ಮ ದಶಮಾಧಿಪತಿ ಶನಿ ಈಗಾಗಲೇ ವಕ್ರಿಯಾಗಿರುವುದರಿಂದ, ರಾಹು ಮತ್ತೆ ಕೇತುವಿನ ಮಧ್ಯದಲ್ಲಿ ಸಿಕ್ಕಾಕೊಂಡಿರುವುದರಿಂದ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ತೊಂದರೆಗಳು ಈಗ ಸಹಜವಾಗಿಯೇ ಉಂಟಾಗುವ ಸಾಧ್ಯತೆಗಳು ತೀರಾ ಜಾಸ್ತಿ. ಬಟ್ ಯಾವಾಗ ಶನಿ ತನ್ನ ವಕ್ರತನವನ್ನು ತ್ಯಾಗ ಮಾಡ್ತಾನೆ, ಆ ಮೂಮೆಂಟ್ ಅಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೀವು ಬದಲಾವಣೆ ತರಲಿಕ್ಕೆ ಪ್ರಯತ್ನ ಮಾಡಿ, ಅದು ಬಹಳ ಒಳ್ಳೆ ಇಂಪ್ಯಾಕ್ಟ್ ಅನ್ನ ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡುತ್ತೆ. ನಾನು ಇಷ್ಟೊಂದು ಹೇಳ್ತೇನೆ, ವೃಷಭ ರಾಶಿ ವೃಷಭ ಲಗ್ನದವರಿಗೆ ನೀವು ಪರಿಹಾರ ಅರ್ಥವಾಗಿ ಏನ್ ಮಾಡ್ಬೇಕು, ಒಂದು ನಿಮ್ಮ ತಂದೆಯನ್ನ ಬಹಳ ಚೆನ್ನಾಗಿ ಅವ್ರಿಗೆ ಏನ್ ಬೇಕು ಅದನ್ನ ಕೊಡಿ, ಅಥವಾ ತಂದೆ ಜೊತೆಗೆ ಸ್ವಲ್ಪ ಹೊರಗಡೆ ಹೋಗಿ ಸುತ್ತಾಕೊಂಡು ಬನ್ನಿ. ಎಲ್ಲಾದ್ರೂ ಹೋಗಿ ನೀವು ಮಾಲ್ಗೆ ಹೋಗ್ತೀರಾ, ಪಿಕ್ಚರ್ ನೋಡಿ, ಪರವಾಗಿಲ್ಲ, ಸುತ್ತಾಕೊಂಡು ಬನ್ನಿ, ಅದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಅಥವಾ ತಂದೆಯನ್ನ ಕರೆದುಕೊಂಡು ನೀವು ಆ ದೇವಿ ದೇವಸ್ಥಾನಗಳು ಅಥವಾ ಯಾವ್ದಾದ್ರು ದೇವಸ್ಥಾನಗಳಿಗೆ ಭೇಟಿ ಮಾಡಿ, ಅದರ ಮುಖಾಂತರ ಕೂಡ ನಿಮ್ಗೆ ಆಗಸ್ಟ್ ತಿಂಗಳಲ್ಲಿ ಬರ್ತಕ್ಕಂಥ ಸಮಸ್ಯೆನೇ ಸಾಲ್ವ್ ಆಗ್ಲಿಕ್ಕೆ ಶುರು ಆಗುತ್ತೆ. ಸರ್ ಏನೂ ಮಾಡಕ್ಕಾಗಲ್ಲ, ನಾನು ಒಂದೇ ಹೇಳ್ತೇನೆ ನಿಮ್ಗೆ, ಆದಿತ್ಯ ಅವ್ರ ದಿವಸ ಒಂದು 10 ಚಪಾತಿಯನ್ನ ಮಾಡಿ ಅದರೊಳಗೆ ಸ್ವಲ್ಪ ಬೆಲ್ಲವನ್ನ ಇಟ್ಟು, ಯಾರಿಗಾದ್ರೂ ನಿಮ್ಮ ಮನೆಗೆ ಕೆಲಸದವ್ರು ಬರ್ತಾರೆ ಅಥವಾ ಇನ್ಯಾರಾದ್ರೂ ಇದ್ದಾರೆ, ಅಕ್ಕಪಕ್ಕದಲ್ಲಿ ಇದ್ದಾರೆ, ಪರಿಚಯದವರು ಇದ್ದಾರೆ, ಅಥವಾ ಅವರಿಗೆ ತಿನ್ನಿಸಿಬಿಡಿ ಅಂತ ಹೇಳ್ತೇನೆ. ಸೊ ಇದನ್ನ ಆಗಸ್ಟ್ ತಿಂಗಳ ಪ್ರತಿ ಆದಿತ್ಯವರಗಳನ್ನು ಮಾಡ್ಕೊಳ್ತಾ ಹೋಗಿ. ಆವಾಗ ನಿಮ್ಗೆ ಮನೆಯಲ್ಲಿ ಅದೇನು ನಿಮ್ಗೆ ಒಂಥರ ಇರಿಟೇಟ್ ಆಗ್ತಾ ಉಂಟು, ಒಂಥರ ಯಾಕೋ ಗೊತ್ತಿಲ್ಲಪ್ಪ, ಒಂದ್ ಕಡೆ ಕೋಪ ಕೂಡ ಬರ್ತಾ ಉಂಟು, ಒಂದ್ ಕಡೆ ಅಳ್ಳಿಕೆ ಕೂಡ ಬರ್ತಾ ಉಂಟು, ಯಾಕಪ್ಪ ನಮ್ಗೆ ಈ ಸಮಸ್ಯೆ ಅಂತ ಕೂಡ ಬರ್ತಾ ಉಂಟು. ಆ ಸಮಸ್ಯೆಗಳು ದೂರ ಆಗುವಂತ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ ನಮ್ಮ ವೃಷಭ ರಾಶಿ ವೃಷಭ ಲಗ್ನದವ್ರಿಗೆ. ಇಷ್ಟಂತೂ ಮಾಡಿ ನೋಡಿ, ಖಂಡಿತ ಗೆಲುವು ನಿಮ್ಮದಾಗುತ್ತೆ. ನೆಕ್ಸ್ಟ್ ಬಂದ್ಬೇಡ ಮಿಥುನ ಲಗ್ನ. ಲಗ್ನ ಗೊತ್ತಿದ್ರೆ ಲಗ್ನದಿಂದ ಬಹಳ ಫೇವರಬಲ್ ಆಗುತ್ತೆ, ಗೊತ್ತಿಲ್ಲ ರಾಶಿಯಿಂದ ಆದ್ರೂ ನೀವು ಖಂಡಿತ ನೋಡ್ಕೊಳ್ಳಿ, ಪರವಾಗಿಲ್ಲ. ಇವ್ರಿಗೆಲ್ಲ ನಮ್ಗೆ ನಿಮಿತ್ತಗಳ ಪ್ರಕಾರ ಬಂದಿರುವಂತಹ ಪ್ಲಾನೆಟ್ಸ್ ಬಂದು ಶನಿ ಮಹಾರಾಜ. ಹಾಗಾದ್ರೆ ಈ ಶನಿ ಮಹಾರಾಜ ಎಲ್ಲಿ ಭಾಗ್ಯದಲ್ಲಿ ವಿರಾಜಮಾನ ಆಗಿದ್ದಾನೆ, ಆತ ವಕ್ರಿಯಾಗಿದ್ದಾನೆ ಭಾಗ್ಯದಲ್ಲಿ. ಸೊ ಇಲ್ಲಿ ಏನಾಗುತ್ತೆ, ಬಹಳ ವಿಶೇಷವಾಗಿ ಹೇಳ್ಬೇಕಾದ್ರೆ ಕಾರ್ಯಕ್ಷೇತ್ರದಲ್ಲಿ ಸ್ಟೇಟಸ್ ಸಿಗ್ಲಿಲ್ಲ, ಆ ಬಗ್ಗೆ ಬಹಳಷ್ಟು
ಚಿಂತೆ ಮಾಡ್ಕೊಂಡಿರ್ತೀರಾ. ಕಾರ್ಯ ಇಷ್ಟು ಎಲ್ಲ ಕೆಲಸ ಮಾಡ್ತಾ ಇದ್ದೀನಪ್ಪ, ಎಲ್ಲರಿಗಿಂತ ಹೆಚ್ಚಾಗಿ ಕೆಲಸ ಮಾಡ್ತಾ ಇದ್ದೀನಿ, ಬಟ್ ಯಾಕೋ ಗೊತ್ತಿಲ್ಲ ನನಗೆ ಒಂದು ಸ್ಟೇಟಸ್ ಇಲ್ಲ, ನನಗೆ ಒಂದು ಪ್ರಯಾರಿಟಿನೇ ಇಲ್ಲ, ಬೇರೆಯವ್ರಿಗೆಲ್ಲ ಹೋಗ್ತಾ ಉಂಟು. ಆ ಚಿಂತೆ ನಿಮ್ಮನ್ನ ಕಾಡುತ್ತೆ. ಹೇಗಾದ್ರೂ ಮಾಡಿ ಕಾರ್ಯಕ್ಷೇತ್ರದಲ್ಲಿ ಒಂದು ಸ್ಟೇಟಸ್ ಅನ್ನ ಗಳಿಸ್ಕೊಳ್ಳೇಬೇಕು ಅನ್ನೋ ತೀವ್ರ ಇಚ್ಛೆಯನ್ನು ಹೊಂದಿಕೊಂಡು ನೀವು ಹೋಗುವವರಾಗಿರ್ತೀರಿ. ಬಟ್ ಓಕೆ, ಬಟ್ ಅವಸರ ಮಾಡಿ ಕಾರ್ಯಕ್ಷೇತ್ರದಲ್ಲಿ ಬಿಡ್ಲಿಕ್ಕೆ ಅಂತ ಹೋಗ್ಬೇಡಿ, ಕಾರ್ಯಕ್ಷೇತ್ರವನ್ನು ಡ್ರಾಪ್ ಮಾಡ್ಲಿಕ್ಕೆ ಅಂತ ಹೋಗ್ಬೇಡಿ. ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ ಶನಿ ಮಹಾರಾಜ ವಿರಾಜಮಾನ ಆಗಿದ್ದಾನೆ, ಪೂರ್ವಭಾದ್ರ ನಕ್ಷತ್ರಾಧಿಪತಿ ಎಲ್ಲಿದ್ದಾನೆ, ಆತ 12ನೇ ಮನೆಗೆ ಕನೆಕ್ಷನ್ ಮಾಡಿದ್ದಾನೆ ಅಂದಾಗ ಎಲ್ಲೊಂದ್ ಕಡೆ ಸ್ಯಾಲ್ರಿ ಜಾಸ್ತಿ ಕೊಡ್ತಾರೆ, ಅಥವಾ ಅಲ್ಲಿ ಸ್ಯಾಲ್ರಿ ಜಾಸ್ತಿ ಇದೆ, ಆ ಕಂಪನಿಯಲ್ಲಿ ಸ್ಯಾಲ್ರಿ ಜಾಸ್ತಿ ಇದೆ, ಅಲ್ಲಿಗೆ ಹೋಗೋಣ ಥಾಟ್ಸ್ ದೊಡ್ಡ ಮಟ್ಟಿಗೆ ಬರುತ್ತೆ ನಿಮ್ಗೆ. ಬಟ್ ಈಗ ಚೇಂಜ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತೇನೆ. ಶನಿ ಮಹಾರಾಜ ತನ್ನ ವಕ್ರತನವನ್ನು ತ್ಯಾಗ ಮಾಡ್ತಾನೆ 4 ತಿಂಗಳ ನಂತರ. ಆ ಮೂಮೆಂಟ್ ಅಲ್ಲಿ ನಿಮ್ಮ ಕಾರ್ಯಕ್ಷೇತ್ರ ಚೇಂಜ್ ಮಾಡಿ ಪರವಾಗಿಲ್ಲ, ಅದು ಬಹಳ ಒಳ್ಳೆಯ ರಿಸಲ್ಟ್, ಬಹಳ ಒಳ್ಳೆಯ ಇಂಪ್ಯಾಕ್ಟ್ ಅನ್ನ ನಿಮ್ಮ ಪಾಲಿಗೆ ಕ್ರಿಯೇಟ್ ಅಂತೂ ಮಾಡಿಯೇ ಮಾಡ್ತಾನೆ. ಶನಿ ಮಹಾರಾಜ ಏನ್ ಮಾಡ್ತಾನೆ, ನೇರವಾಗಿ 3rd ಹೌಸ್ ಅನ್ನು ನೋಡ್ತಾ ಇದ್ದಾನೆ, ಪರಾಕ್ರಮ ಸ್ಥಾನ 3ನೇ ಮನೆ ನೋಡ್ತಾ ಇದ್ದಾನೆ. ಅಲ್ಲಿ ಶುಕ್ರ ಮತ್ತೆ ಬುಧ ವಿರಾಜಮಾನ ಆಗಿದ್ದಾರೆ. ಇದರ ಅರ್ಥ ಏನಂತ ಹೇಳಿದ್ರೆ ಭೂಮಿಗೆ ಸಂಬಂಧಪಟ್ಟ ವಿಚಾರಗಳು, ಮನೆ ಮಾರುವಂತದ್ದು ಅಥವಾ ಮನೆಯನ್ನ ಬಾಡಿಗೆ ಕೊಡುವಂತದ್ದು, ಏನಾದ್ರೂ ಒಂದು ವಿಚಾರಗಳು ಇಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಉಂಟು. ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿದ್ರೆ ಅದಂತೂ ನಿಮ್ಮ ಪಾಲಿಗೆ ಬರುವಂತ ಸಾಧ್ಯತೆಗಳು ತೀರಾ ಮನೆ ತುಂಬಾ ಸಮಯದಿಂದ ಇಟ್ಟಿದ್ದೇನಪ್ಪ, ಮನೆ ಮಾರಬೇಕು ಅಥವಾ ಬೇರೆ ಮನೆ ಮಾಡಬೇಕು ಅಥವಾ ಬೇರೆ ಕಡೆಗೆ ಹೋಗ್ಬೇಕು ಅಥವಾ ಮನೆ ಚೇಂಜ್ ಮಾಡಬೇಕು ಅಂತದ್ದೇನಾದ್ರೂ ನಿಮ್ಗೆ ಇಚ್ಛೆ ಉಂಟು ಅಂತಾದ್ರೆ ಅದು ಮ್ಯಾನಿಫೆಸ್ಟೇಷನ್ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಖಂಡಿತ ಇದ್ದೇ ಇದೆ. ಅದಕ್ಕೆ ಬೇಕಾಗಿ ನೀವು, ಯಾಕಂದ್ರೆ ದುಡ್ಡಿನ ಅವಶ್ಯಕತೆ ಎಲ್ಲೋ ಒಂದ್ ಕಡೆ ನಿಮ್ಗೆ ಇರುತ್ತೆ, ದುಡ್ಡು ಬೇಕು, ದುಡ್ಡಿನ ಅವಶ್ಯಕತೆ ಉಂಟು, ಅದಕ್ಕೋಸ್ಕರ ಮನೆಯನ್ನ ಮಾರುವಂತದ್ದು ಅಥವಾ ಯಾರಿಗಾದ್ರು ಮನೆಯನ್ನ ಫ್ಲೆಡ್ಜ್ ಮಾಡುವಂತದ್ದು ಕೂಡ ಇರುತ್ತೆ, ಅಥವಾ ಯಾರಿಗಾದ್ರು ಮಾರಿ ಹೋಗುವಂತ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಇರುತ್ತೆ. ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಅಂತೂ ಮಾಡ್ಬೋದು. ಓಕೆನಾ? ಒಂದಂತೂ ನೆನ್ಪಿಟ್ಕೊಳ್ಳಿ, ಇಲ್ಲೇನಾಗುತ್ತೆ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ದೂರದಿಂದ ಬಂದಂತಹ ಯಾರಾದ್ರೂ ಮದುವೆ ಆದಂತಹ ಸ್ತ್ರೀಯರಿಂದ ತೊಂದರೆಗಳಾಗುವ ಸಾಧ್ಯತೆಗಳು ಇರುವುದರಿಂದ ಅಲ್ಲಿ ಯಾರಾದ್ರೂ ಕಾರ್ಯಕ್ಷೇತ್ರದಲ್ಲಿ ಮದುವೆ ಆದ ಸ್ತ್ರೀಯರಿದ್ದಾಗ ಮೇ ಬಿ ಅವ್ರ ಜೊತೆಗೆ ಸ್ವಲ್ಪ ಜಾಗೃತರಾಗಿರಿ, ಅವ್ರ ಜೊತೆ ತುಂಬಾ ಮಾತಾಡ್ಲಿಕ್ಕೆ ಹೋಗ್ಬೇಡಿ, ಅಥವಾ ನಿಮ್ಮ ರಹಸ್ಯಗಳನ್ನ ಕಾರ್ಯಕ್ಷೇತ್ರದಲ್ಲಿ ಯಾರ ಜೊತೆನೂ ಹಂಚಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತೇನೆ. ಇದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ನಿಮ್ಮ ಪಾಲಿಗೆ 100% ಕ್ರಿಯೇಟ್ ಅಂತ ಮಾಡುತ್ತೆ. ಒಂದು ಸಣ್ಣ ಪರಿಹಾರ ಹೇಳಿಕೊಡ್ತೇನೆ, ಅದನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಮಿಥುನ್ ರಾಶಿ ಮಿಥುನ್ ಲಗ್ನದವರಿಗೆ ಆಗಸ್ಟ್ ತಿಂಗಳಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಗೊಂದಲಗಳೇನುಂಟು ಅದು ದೂರ ಆಗುವಂತ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ. ಇಲ್ಲಿ ಬಹಳ ಮುಖ್ಯವಾಗಿ ನೀವೇನ್ ಮಾಡ್ಬೇಕು ಗೊತ್ತಾ, ನಿಮ್ಮ ಮನೆಗೆ ಯಾರಾದ್ರೂ ಕೆಲಸದವ್ರು ಬರ್ತಾರೆ ಅಥವಾ ಎಲ್ಲಾದ್ರೂ ಕಸ ತೆಗಿಯೋರು ಇರ್ತಾರಲ್ವಾ, ಕಸ ಒಟ್ಟು ಮಾಡ್ಕೊಂಡು ಹೋಗ್ತಾರೆ, ರೋಡ್ ಕ್ಲೀನ್ ಮಾಡೋರು ಇರ್ತಾರೆ, ಶನಿವಾರ ದಿವಸ ಅವ್ರಿಗೆ ಏನ್ ಮಾಡಿ, ಸ್ವಲ್ಪ ಜಿಲೇಬಿ ಅಥವಾ ಯಾವುದೇ ಸ್ವೀಟ್ಸ್ ಪರವಾಗಿಲ್ಲ, ಜಿಲೇಬಿ ಇಸ್ ಮಚ್ ಬೆಟರ್ ಅಂತ ಹೇಳ್ತೇನೆ, ಅದನ್ನ ಕೊಡಿ. ಅದ್ರ ಜೊತೆಗೆ ಸ್ವಲ್ಪ ಹಣವನ್ನ ಕೊಟ್ಟು ಅವರ ಮುಖದಲ್ಲಿ ನಗು ಮೂಡಿಸಿ ಅಂತ ಹೇಳ್ತೇನೆ. ಆ ಮೂಮೆಂಟ್ ಅಲ್ಲಿ ಆಗಸ್ಟ್ ತಿಂಗಳಲ್ಲಿ ನಿಮ್ಗೆ ಯಾವ ರೀತಿಯ ಒಂದು ಬ್ಯಾಡ್ ಇಂಪ್ಯಾಕ್ಟ್ ಬರಬೇಕು ಅಂತ ಇದೆ ನೋಡಿ, ಬ್ಯಾಡ್ ಇಂಪ್ಯಾಕ್ಟ್ ಬರಲ್ಲ, ಬಟ್ ಥಾಟ್ಸ್ ಆ ರೀತಿ ಇರುತ್ತೆ, ಹೀಗೆ ಮಾಡೋಣ ಹೀಗೆ ಮಾಡೋಣ ಹೀಗೆ ಮಾಡೋಣ, ಒಂದು ವೇಳೆ ಮಾಡಿದ್ರೆ ಪ್ರಾಬ್ಲಮ್ ಆಗ್ಬೋದು. ಅದಕ್ಕೋಸ್ಕರ ಹೇಳ್ತೀನಿ, ಈ ಒಂದು ರೆಮಿಡೀಸ್ ಅನ್ನ ಮಾಡಿ ನೋಡಿ ಅಂತ ಹೇಳ್ತೇನೆ. ಪ್ರತಿ ಶನಿವಾರ ಮಾಡಿ ನೋಡಿ, ಆಗಸ್ಟ್ ತಿಂಗಳಲ್ಲಿ ಬರುವ ಶನಿವಾರ ಮಾಡಿ ನೋಡಿ. ಇದು ಒಳ್ಳೆ ಇಂಪ್ಯಾಕ್ಟ್ ಅನ್ನು ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ. ಬರತಕ್ಕಂತ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು ಅಲ್ಲಿಂದಲೇ ದೂರ ಆಗ್ತವೆ. ನೆಕ್ಸ್ಟ್ ಬಂದ್ಬೇಡ ಕರ್ಕಾಟಕ ಲಗ್ನ ಗೊತ್ತಿದ್ರೆ ಲಗ್ನದಿಂದ ನೋಡ್ಕೊಳ್ಳಿ, ಬಹಳ ಫೇವರಬಲ್ ಆಗಿದೆ. ಇಲ್ಲ ರಾಶಿಯಿಂದ ನೋಡ್ಕೊಳ್ಳಿ, ಪರವಾಗಿಲ್ಲ. ಇಲ್ಲಿ ನಿಮಿತ್ತಗಳ ಪ್ರಕಾರ ನಮ್ಗೆ ಬಂದಂತಹ ಪ್ಲಾನೆಟ್ಸ್ ಅದು ಬಂದು ರವಿ. ಓಕೆ, ಸೊ ಇಲ್ಲಿ ಬಹಳ ವಿಶೇಷವಾಗಿ ನೋಡ್ಕೊಳ್ಬೇಕಾದ್ರೆ ನಮ್ಮ ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿಯವರಿಗೆ ಬಹಳ ವಿಶೇಷವಾಗಿ ರವಿಯ ಇನ್ಫ್ಲುಯೆನ್ಸ್ ಬಂದಿರೋದು. ರವಿ ಬಂದು ಈ ಜಾತಕಕ್ಕೆ ದ್ವಿತೀಯಾಧಿಪತಿ ಆಗಿರ್ತಾನೆ, 2ನೇ ಮನೆ ಅಧಿಪತಿ ಆಗಿರ್ತಾನೆ. ಆತ ನಿಮ್ಮ ಲಗ್ನದಲ್ಲೇ ವಿರಾಜಮಾನ ಆಗಿದ್ದಾನೆ ಅಂದಾಗ ದುಡ್ಡಿನ ವಿಚಾರಗಳು ಕೂಡ ಇಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತವೆ. ಅದ್ಯಾಕೋ ಗೊತ್ತಿಲ್ಲ, ದುಡ್ಡು ಅದನ್ನ ಇಟ್ಕೊಂಡೇ ಎಲ್ಲೋ ಎಕ್ಸಾಸ್ಟ್ ಆಗುವಂತ ಸಾಧ್ಯತೆ ತೀರಾ ಜಾಸ್ತಿ ಅಂತ ಒಂದು ಇಂಡಿಕೇಶನ್ ಇದೆ. ಆ ನಂತರದಲ್ಲಿ ಬಹಳಷ್ಟು ವಿಚಾರಗಳಿರ್ತವೆ. ಒಂದನೇದಾಗಿ ದುಡ್ಡಿನ ವಿಚಾರ ಆಯ್ತು, ಲಾಭದ ವಿಚಾರ ಆಯ್ತು, ಸ್ಯಾಲ್ರಿ ವಿಚಾರ ಆಯ್ತು, ಇದರಲ್ಲಿ ಎಕ್ಸಾಸ್ಟ್ ಆಗ್ತೀರಾ ನೀವು, ಎಣಿಸ್ತಾನೆ ಮೆಂಟಲ್ ಡಿಪ್ರೆಷನ್ಗೆ ಒಳಗಾಗ್ತೀರಾ. ಆ ನಂತರ ನಿಮ್ಗೆ ಮಕ್ಕಳ ಮದುವೆ ವಿಚಾರಗಳು ಬಹಳಷ್ಟು ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡುವಂತದ್ದು. ಮನೆ ವಿಚಾರಗಳು ಅಂದ್ರೆ ಎಲ್ಲೊಂದ್ ಕಡೆ ಮನೆ ಮಾಡಬೇಕು, ಒಳ್ಳೆ ಮನೆ ಮಾಡಬೇಕು, ಆ ವಿಚಾರಗಳು ನಿಮ್ಮನ್ನ ಡಿಪ್ರೆಷನ್ಗೆ ಕರ್ಕೊಂಡು ಹೋಗುವಂತ ಎಲ್ಲಾ ಸಾಧ್ಯ ಜಾತಕದಲ್ಲಿ ಕಂಡು ಬರ್ತಾ ಉಂಟು. ಓಕೆ, ಇದು ಆಗಸ್ಟ್ ತಿಂಗಳಿನ ಘಟನೆಗಳು. ಆನಂತರ ಏನಾಗುತ್ತೆ, ನಿಮ್ಗೆ ರವಿ ಏನ್ ಮಾಡ್ತಾನೆ, ನೇರವಾಗಿ 7th ಹೌಸ್ ಅನ್ನು ನೋಡ್ತಾ ಇದ್ದಾನೆ, ಮಕರ ರಾಶಿಯನ್ನು ನೋಡ್ತಾ ಇದ್ದು. ಇದರ ಅರ್ಥ ಏನು ಅಂದ್ರೆ ಇಲ್ಲೊಂದ್ ಕಡೆ ಕೆಲವರಿಗೆಲ್ಲ ಮದುವೆ ಆಗ್ಬೇಕು, ಯೋಗ್ಯ ವಯಸ್ಕರಿಗೆ ಮದುವೆ ಆಗ್ಬೇಕು, ಕೆಲವರಿಗೆಲ್ಲ ಪ್ರೀತಿ ಪ್ರೇಮ ಮಾಡಿ ಮದುವೆ ಆಗ್ಬೇಕು. ಖಂಡಿತ ಅದಕ್ಕೆ ಬೇಕಾಗಿ ಒಂದು ಪ್ರಯತ್ನ ಅಂತೂ ಮಾಡಿ. ಬಟ್ ಈಗ ಏನಾಗುತ್ತೆ ಅಂದ್ರೆ ಈ ಸಮಯದಲ್ಲಿ 7th ಲಾರ್ಡ್ ಸಪ್ತಮಾಧಿಪತಿ ಶನಿ ವಕ್ರಿಯಾಗಿ ಅಷ್ಟಮದಲ್ಲಿ ಇರುವುದರಿಂದ ಮಾರ್ಗಿ ಆಗುವವರೆಗೆ ಕಾಯುವುದು ಒಂದು ಒಳ್ಳೆಯ ಲಕ್ಷಣ. ಆತ ಮಾರ್ಗಿ ಆಗ್ಲಿ, ಆ ನಂತರ ಮದುವೆ ವಿಚಾರದಲ್ಲಿ ನೀವು ಪ್ರೊಸೀಡ್ ಆಗ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಇದು ಒಳ್ಳೆ ಇಂಪ್ಯಾಕ್ಟ್ ಅನ್ನ, ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಅಂತೂ ಮಾಡಿಯೇ ಮಾಡ್ತದೆ. ಚಿಂತೆ ಮಾಡುವ ಅಗತ್ಯ ಖಂಡಿತ ಇಲ್ಲ ಅಂತ ಹೇಳ್ತೇನೆ. ಓಕೆನಾ? ಹಾಗಾದ್ರೆ ಇಲ್ಲಿ ಇನ್ನೊಂದು ಏನಾಗುತ್ತೆ ಅಂದ್ರೆ ನೋಡಿ, ಅಲ್ಲಿ ಸೂರ್ಯ ಇದ್ದೇನೆ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಬಂದು ನಿಮ್ಮ ಮನಸ್ಸು, ಹಾಗಾದ್ರೆ ಮನಸ್ಸು ಪ್ರಕ್ಷುಬ್ಧವಾಗುತ್ತೆ, ಡಿಪ್ರೆಷನ್ಗೆ ಒಳಗಾಗ್ತೀರಾ, ತೊಂದರೆಗೊಳಗಾಗ್ತೀರಾ. ಅದು ಒಂದು ವಿಚಾರ ಅಲ್ಲ, ಹಲವಾರು ವಿಚಾರಗಳಿವೆ. ಅಷ್ಟು ವಿಚಾರ ನಿಮಗೆ ಹೇಳಿಕೊಟ್ಟಿದ್ದೇನೆ. ಅಷ್ಟೂ ವಿಚಾರಗಳಲ್ಲಿ ಡಿಪ್ರೆಸ್ಡ್
ಆಗುವಂತ ಎಲ್ಲಾ ಸಾಧ್ಯತೆಗಳು ಇದ್ದೇ ಇದೆ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕಾಗುತ್ತೆ, ನಾನು ಸಣ್ಣ ರೆಮಿಡಿ ಹೇಳಿಕೊಡ್ತೇನೆ, ಅದನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಸ್ವಲ್ಪ ಬಿಳಿ ಅಕ್ಕಿ, ಬೆಳ್ತಿಗೆ ಅಕ್ಕಿ ಇದೆಯಲ್ವಾ, ಒಂದಷ್ಟು ಬೆಳ್ತಿಗೆ ಅಕ್ಕಿಯನ್ನ ನಿಮ್ಮಿಂದ ಎಷ್ಟು ಆಗುತ್ತೋ ಅಷ್ಟು ಅದನ್ನ ಅನಾಥಾಶ್ರಮಕ್ಕೆ ನೇರವಾಗಿ ದಾನ ಮಾಡಿ ಅಂತ ಹೇಳ್ತೇನೆ. ಇದು ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಸೋಮವಾರ ದಿವಸ ಮಾಡಿ, ಅದನ್ನ ಬಹಳ ಚೆನ್ನಾಗಿರ್ತೀರಾ. ಅಥವಾ ನೀವು ಸ್ವಲ್ಪ ರೇಷನ್ ಅನಾಥಾಶ್ರಮಕ್ಕೆ ದಾನ ಮಾಡಿ ಅಂತ ಹೇಳ್ತೇನೆ, ಅದು ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ. ಅಥವಾ ಎಲ್ಲಾದ್ರೂ ಕೂಡ ಈ ಅನಾಥ ಮಕ್ಕಳು ಇರ್ತಾರೆ ನೋಡಿ, ಅನಾಥ ಮಕ್ಕಳು ಎಲ್ಲಾದ್ರೂ ಅನಾಥಾಶ್ರಮ ಇರ್ತದೆ, ಅಲ್ಲಿ ಮಕ್ಕಳು ಇರ್ತಾರೆ, ಅವ್ರಿಗೆ ಕಲೀಲಿಕ್ಕೆಲ್ಲ ಬೇಕಾ, ಅವ್ರಿಗೆ ಹೋಗಿ ಹೆಲ್ಪ್ ಮಾಡಿ, ಅಥವಾ ಅವ್ರಿಗೆ ಊಟ ಕೊಡಿಸಿ, ಅಥವಾ ಅವ್ರಿಗೆ ರೇಷನ್ ದಾನ ಮಾಡಿ, ನೀವೇನ್ ಬೇಕಾದ್ರೂ ಮಾಡಿ. ಸೊ ಅದಕ್ಕೋಸ್ಕರ ಇದನ್ನ ಮಾಡಿದಾಗ 100% ಹೇಳ್ತೇನೆ, ನಮ್ಮ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವರಿಗೆ ಆಗಸ್ಟ್ ತಿಂಗಳಲ್ಲಿ ಯಾವ ಡಿಪ್ರೆಷನ್ ಒಳಗಾಗಬೇಕು, ಯಾವ ತೊಂದರೆ ಬರಬೇಕು, ಅದು ಏನೆಲ್ಲ ಉಂಟು ಅದನ್ನು ಹೇಳಿದ್ದೇನೆ ಆಲ್ರೆಡಿ, ಅದನ್ನು ಕೇಳಿಸ್ಕೊಳ್ಳಿ ಒಮ್ಮೆ. ಸೊ ಅದರಲ್ಲೆಲ್ಲದರಿಂದ ಮುಕ್ತಿ ಸಿಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ. ಪ್ರಯತ್ನ ಮಾಡಿ, ಗೆಲುವು ಮಾತ್ರ ಖಂಡಿತ ನಿಮ್ಮದಾಗುತ್ತೆ. ನೆಕ್ಸ್ಟ್ ಬಂದ್ಬೇಡ ಸಿಂಹ ರಾಶಿ ಸಿಂಹ ಲಗ್ನ. ಲಗ್ನದಿಂದ ನೋಡ್ಕೊಳ್ಳಿ, ಬಹಳ ಫೇವರಬಲ್ ಆಗುತ್ತೆ. ಲಗ್ನ ಗೊತ್ತಿಲ್ಲ ಅಥವಾ ರಾಶಿಯಿಂದ ನೋಡ್ಕೊಳ್ಳಿ, ಪರವಾಗಿಲ್ಲ. ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ, ನಮ್ಗೆ ನಿಮಿತ್ತಗಳ ಪ್ರಕಾರ ಬಂದಿರುವಂತ ಪ್ಲಾನೆಟ್ಸ್ ಒಂದು ಕುಜ ಈ ಜಾತಕಕ್ಕೆ ಯಾರು, ಆತ ಬಂದು ಭಾಗ್ಯಾಧಿಪತಿ ಮತ್ತೆ ಆತ ಸುಖಾಧಿಪತಿ. ಓಕೆ, ಆತ ದಶಮ ಸ್ಥಾನದಲ್ಲಿ ವಿರಾಜಮಾನಾಗಿದ್ದಾನೆ. ಇದರ ಅರ್ಥ ಏನಂದ್ರೆ, ಎಲ್ಲೊಂದ್ ಕಡೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅದು ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾನೆ ಅಂತ ಇಂಡಿಕೇಶನ್ ಇದೆ. ಅಂದ್ರೆ ಎಲ್ಲೊಂದ್ ಕಡೆ ಕೆಲಸ ಬೇಕು, ಹೊಸ ಕೆಲಸ ಬೇಕು, ಸ್ಯಾಲ್ರಿ ಜಾಸ್ತಿ ಬೇಕು, ಕೆಲಸಕ್ಕೆ ಸೇರ್ಕೊಳ್ಬೇಕು, ಹೊಸ ಕೆಲಸದ ಅನ್ವೇಷಣೆ ಉಂಟು, ಖಂಡಿತ ಅವ್ರಿಗೆ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಕೆಲಸಕ್ಕೆ ಸಂಬಂಧಪಟ್ಟಂತ ವಿಚಾರಗಳು, ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನೀವು ಖಂಡಿತ ಅಲ್ಲಿ ಹೋಗಿ ಸೇರ್ಕೊಳ್ಬಹುದು. ಇಲ್ಲೇನಾಗುತ್ತೆ, ನೀವು ಖುದ್ದು ಡಿಸಿಷನ್ ತಗೊಳ್ತೀರಾ, ನೀವಾಗಿ ಖುದ್ದು ಡಿಸಿಷನ್ ತಗೊಳ್ತೀರಾ. ಯಾರು ಬುದ್ಧಿ ಹೇಳಿದ್ರು ಕೂಡ ನೀವು ಕೇಳಕ್ಕಿಲ್ಲ. ಕೆಲಸ ಚೇಂಜ್ ಮಾಡಬೇಡಪ್ಪ, ಈಗ ಬೇಡ, ಮತ್ತೆ ಮಾಡೋಣ, ಅದು ಯಾರು ಹೇಳಿದ್ರು ನೀವು ಕೇಳುದಿಲ್ಲ. ಖುದ್ದು ಡಿಸಿಷನ್ ತಗೊಂಡು ಕಾರ್ಯಕ್ಷೇತ್ರವನ್ನ ಬದಲಾಯಿಸ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ. ನನ್ನ ಮಾತನಲ್ಲಿ ಕೇಳಿಸ್ಕೊಳ್ಳೋದು ಬೇಕಾಗಿಲ್ಲ. ನೀವು ಪರ್ಸನಲ್ ಜಾತಕವನ್ನು ತೋರಿಸಿ ಒಳ್ಳೆ ಯೋಗಗಳಿದ್ರೆ ಖಂಡಿತ ನಿಮ್ಮ ಕಾರ್ಯಕ್ಷೇತ್ರನ ಬದಲಾಯಿಸ್ಕೊಳ್ಳಿ, ಏನು ತೊಂದರೆ ಇಲ್ಲ ಅಂತ ಹೇಳ್ತೇನೆ. ಬಹಳ ಫೇವರಬಲ್ ಆಗುತ್ತೆ. ಆನಂತರ ಕುಜ ಏನ್ ಮಾಡ್ತಾನೆ, ನೇರವಾಗಿ ತನ್ನದೇ ಮನೆಯನ್ನ, 4ನೇ ಮನೆಯನ್ನ, 4th ಹೌಸ್ ಅನ್ನು ತನ್ನ 7ನೇ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ. ಸೊ ಅದರ ಅರ್ಥ ಏನಂದ್ರೆ, ಇಲ್ಲೊಂದ್ ಕಡೆ ಭೂಮಿ ವಿಚಾರಗಳು, ಮನೆ ವಿಚಾರಗಳು ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಉಂಟು. ಆನಂತರ ಗುರು ಕೂಡ ಜೊತೆಗೆ ಇದ್ದುಕೊಂಡು ನೋಡುವುದರಿಂದ ನಿಮ್ಮ ಮನೆ ವಿಚಾರದಲ್ಲಿ ಪರಿವರ್ತನೆಗಳು, ಕೆಲವರೆಲ್ಲ ಮನೆಯನ್ನು ಡೆಮೊಲಿಷ್ ಮಾಡಿ ಮನೆ ಕಟ್ಟುವಂಥದ್ದು, ಕೆಲವರಿಗೆ ಮನೆ ಆಲ್ರೆಡಿ ಎಲ್ಲೋ ಒಂದ್ ಕಡೆ ಜಾಗ ತೆರೆದಿಟ್ಟಿದ್ದೀರಾ, ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಬೇಕು, ಅಲ್ಲಿಗೆ ಹೋಗಿ ಕನ್ಸ್ಟ್ರಕ್ಷನ್ ಮಾಡುವಂಥದ್ದು. ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ಮನೆ ವಿಚಾರಗಳಲ್ಲಿ ಎಲ್ಲೊಂದ್ ಕಡೆ ಡೆವಲಪ್ಮೆಂಟ್ ಬರುವಂಥದ್ದು, ಅಥವಾ ಅಲ್ಲಿ ಬದಲಾವಣೆಗಳು ಬರುವಂಥದ್ದು, ಆ ಚೇಂಜಸ್ಗಳು ಬರುವಂತ ಸಾಧ್ಯತೆ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಬಟ್ ಒನ್ ಥಿಂಗ್ ಕೇರ್ ಮಾಡ್ಬೇಕು, ಏನ್ ಗೊತ್ತಾ, ಎಲ್ಲೋ ಒಂದ್ ಕಡೆ ಮೋಸ ಹೋಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ನೀವು ಮೋಸ ಹೋಗ್ತೀರಾ, ನಿಮ್ಗೆ ಸಮಸ್ಯೆ ಆಗುತ್ತೆ. ನೋಡಿ, ನಾನು ಹೇಳ್ತೀನಿ, ಈ ಸಿಂಹ ಲಗ್ನ ಸಿಂಹ ರಾಶಿಯವರಿಗೆ ನಾನು ಹೇಳ್ತೀನಿ, ನಿಮ್ಗೆ ಮೋಸ ಆಗುತ್ತೆ ಅಂತ ಹೇಗೆ ಗೊತ್ತಾಗುತ್ತೆ? ನಾನು ಹೇಳ್ತೀನಿ, ನಿಮ್ಮ ಮನೆಯಲ್ಲಿರುವಂತಹ ವಾಷಿಂಗ್ ಮೆಷಿನ್ ಏನಿದೆ ಅದು ತೊಂದರೆಗೊಳಗಾಗ್ಬೋದು. ಅದರ ಮುಖಾಂತರ ಎಣಿಸ್ಕೊಳ್ಳಿ, ಎಲ್ಲೋ ದುಡ್ಡು ಕೊಟ್ಟರೆ ಪ್ರಾಬ್ಲಮ್ ಆಗ್ಬೋದು, ಸಮಸ್ಯೆ ಆಗ್ಬೋದು. ಅಥವಾ ವಾಷಿಂಗ್ ಮೆಷಿನ್ ಎಲ್ಲ ಗಡ 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 ಶಬ್ದ ಮಾಡ್ತಾ ಉಂಟು, ಅಥವಾ ಅದು ಕೆಲಸನೇ ಮಾಡ್ತಾ ಇಲ್ಲ, ಬಂದು ಬಿದ್ದು ಬಿಡ್ತು, ಅಥವಾ ಇನ್ನೇನೋ ಸಮಸ್ಯೆ ಆಯ್ತು, ಶಾರ್ಟ್ ಸರ್ಕ್ಯೂಟ್ ಆಯ್ತು. ಅವಾಗ ಎಣಿಸ್ಕೊಳ್ಳಿ, ಅದೊಂದು ಇಂಡಿಕೇಶನ್ ನಿಮ್ಗೆ ಎಲ್ಲೋ ಒಂದ್ ಕಡೆ ನೀವು ಮನೆ ವಿಚಾರದಲ್ಲಿ ಕೈ ಹಾಕ್ಲಿಕ್ಕೆ ಹೋದಾಗ ಮೋಸ ಆಗುವಂತದ್ದು, ಅಥವಾ ಅಲ್ಲಿ ಕಾಂಟ್ರಾಕ್ಟರ್ ಮೋಸ ಮಾಡುವಂತದ್ದು, ದುಡ್ಡಿನ ವಿಚಾರದಲ್ಲಿ ಮೋಸ ಆಗುವಂತದ್ದು, ಎಲ್ಲಾ ಸಾಧ್ಯತೆಗಳು ಬಂದೇ ಬರ್ತವೆ. ಸೊ ಈ ವಿಚಾರನ ಗಮನದಲ್ಲಿ ಇಸ್ಕೊಳ್ಬೇಕು. ಓಕೆನಾ? ಸೊ ಅಂತದ್ದೇನಾದ್ರೂ ಆದ್ರೆ ಇದನ್ನ ಪೋಸ್ಟ್ ಪೋನ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು. ಎಲ್ಲಿವರೆಗೆ ಪೋಸ್ಟ್ ಪೋನ್ ಮಾಡ್ಬೇಕು? ಯಾಕಂದ್ರೆ ಇದನ್ನ ನಿಮ್ಮ 4ನೇ ಮನೆಯನ್ನ ದಶಮ ದೃಷ್ಟಿಯಿಂದ 10ನೇ ದೃಷ್ಟಿ ಶನಿ ನೋಡ್ತಾ ಇದ್ದಾನೆ. ಓಕೆ, ಅದು ಶನಿ ದಶಮ ದೃಷ್ಟಿಯಿಂದ 4ನೇ ಮನೆ ನೋಡಿದ್ರೆ ಯಾವುದಕ್ಕೆ ಫೇವರಬಲ್ ಆಗುತ್ತೆ? ಯಾರಿಗೆಲ್ಲ ಮನೆ ಮಾರ್ಲಿಕ್ಕಿದೆ, ಜಾಗ ಮಾರ್ಲಿಕ್ಕಿದೆ, ವಾಹನ ಮಾರ್ಲಿಕ್ಕಿದೆ, ಅವ್ರಿಗೆ ಫೇವರಬಲ್ ಆಗುತ್ತೆ. ಮನೆ ಕಟ್ಟುವವರಿಗೆ ಸ್ವಲ್ಪ ಮಟ್ಟಿಗೆ ಡಿಫಿಕಲ್ಟಿ ಆಗುತ್ತೆ. ಅದಕ್ಕೋಸ್ಕರ ಯಾವಾಗ ನಮ್ಮ ಶನಿ ಮಹಾರಾಜನ ಒಂದು ವಕ್ರತನ ಖತಮ್ ಆಗುತ್ತೆ 4 ತಿಂಗಳ ನಂತರ, ಆ ಮೂವ್ಮೆಂಟ್ ಅಲ್ಲಿ ನೀವು ಮನೆ ವಿಚಾರದಲ್ಲಿ ಪ್ರೊಸೀಡ್ ಆದ್ರೆ ಪರವಾಗಿಲ್ಲ, ಅದು ಒಳ್ಳೆ ರಿಸಲ್ಟ್ ಅನ್ನ, ಒಳ್ಳೆ ಇಂಪ್ಯಾಕ್ಟ್ ಅನ್ನ ಇಲ್ಲಿ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡುತ್ತೆ. ಪರವಾಗಿಲ್ಲ. ನಿಮ್ಗೆ ಒಂದು ಸಣ್ಣ ರೆಮಿಡಿ ಹೇಳಿಕೊಡ್ತೇನೆ, ದಯವಿಟ್ಟು ಅದನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ನಿಮ್ಗೆ ಕಪ್ಪು ಉದ್ದು ಗೊತ್ತಿರುತ್ತೆ, ಕಪ್ಪು ಉದ್ದು. ಓಕೆನಾ? ಈ ಕಪ್ಪು ಉದ್ದು ಏನಿದೆ, ಒಂದು ಮುಷ್ಟಿ ಕಪ್ಪು ಉದ್ದನ್ನು ಇಟ್ಕೊಂಡು, ಮನೆಯವರಿಗೆ ಹೇಳಿ, ಒಂದು ಮುಷ್ಟಿ ಕಪ್ಪು ಉದ್ದನ್ನು ಇಟ್ಕೊಂಡು ತಲೆಯಿಂದ ಕಾಲಿನವರೆಗೆ 7 ಸುತ್ತು ಕ್ಲಾಕ್ ವಾಯ್ಸ್ ಅಲ್ಲಿ ನಿವಾಳಿಸಿ ತೆಗೆದು ಅದನ್ನ ಗ್ರೌಂಡ್ ಮಾಡಿ ಎಲ್ಲಿ ಅದು ಕೂಡ. ಓಕೆನಾ? ಅದನ್ನ ಎಲ್ಲಾದ್ರೂ ಖಾಲಿ ಜಾಗಕ್ಕೆ ಹಾಕಿ, ಯಾರು ಕಾಲು ಹಾಕದಂತ ಜಾಗಕ್ಕೆ ಹಾಕಿ, ದೂರ ಹೋಗಿ ಹಾಕಿ ಬನ್ನಿ. ಅದನ್ನ ಪಕ್ಷಿಗಳು ಅಥವಾ ಕ್ರಿಮಿಕೀಟಗಳು ತಿಂದು ಹೋಗ್ತವೆ, ಪರವಾಗಿಲ್ಲ. ಇದನ್ನ 48 ಡೇಸ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಸಿಂಹ ರಾಶಿ ಸಿಂಹ ಲಗ್ನದವರು. ಆವಾಗ ನಿಮ್ಗೆ ಅದೇನು ಮೋಸ ಹೋಗ್ಬೇಕು, ತೊಂದರೆ ಆಗ್ಬೇಕು, ಅಥವಾ ಕಾರ್ಯಕ್ಷೇತ್ರದಲ್ಲಿ ತೊಂದರೆ ಏನೇ ಇದ್ರೂ ಕೂಡ ಅದರಿಂದ ನಿವಾರಣೆ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಇರುವುದರಿಂದ ನೀವು ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ. ಒಂದು ಒಳ್ಳೆ ರಿಸಲ್ಟ್ ಅನ್ನ 100% ನೀವು ಪಡ್ಕೊಳ್ತೀರಾ. ಒಳ್ಳೇದಂತೂ ಆಗಿ ಆಗುತ್ತೆ. ನೆಕ್ಸ್ಟ್ ಬಂದ್ಬೇಡ, ಬಹಳ ವಿಶೇಷವಾಗಿ ಕನ್ಯಾ ರಾಶಿ, ಕನ್ಯಾ ಲಗ್ನ. ಗೊತ್ತಿದ್ರೆ ಕನ್ಯಾ ಲಗ್ನದಿಂದ ನೋಡ್ಕೊಳ್ಳಿ, ಗೊತ್ತಿಲ್ಲ ಸರ್ ಅಂದ್ರೆ ರಾಶಿಯಿಂದ ನೋಡ್ಕೊಳ್ಳಿ, ಪರವಾಗಿಲ್ಲ. ಇಲ್ಲಿ ಬಹಳ ಮುಖ್ಯವಾಗಿ ಏನಾಗುತ್ತೆ, ನಮ್ಗೆ
ಆ ನಿಮಿತ್ತಗಳ ಮುಖಾಂತರ ಬಂದಿರುವಂತಹ ಪ್ಲಾನೆಟ್ಸ್ ಬಂದು ಬುಧ. ಓಕೆ, ಸೊ ಈ ಬುಧ ಇಲ್ಲಿ 12th ಹೌಸ್ ಅಲ್ಲಿ ವಿರಾಜಮಾನ ಆಗಿದ್ದಾನೆ, 12ನೇ ಮನೆಯಲ್ಲಿ ವಿರಾಜಮಾನ ಆಗಿದೆ. ಅದರ ಅರ್ಥ ಏನು ಅಂದ್ರೆ ಬುಧ ಬಂದು ಯಾರು ಈ ಜಾತಕಕ್ಕೆ ದಶಮಾಧಿಪತಿ, ಲಗ್ನಾಧಿಪತಿ, 12ನೇ ಮನೆ ಶುಕ್ರನ್ ಜೊತೆಗೆ ಕಾಂಬಿನೇಷನ್ ಅಲ್ಲಿ ಇದೆ. ಇದರ ಅರ್ಥ ಏನಂದ್ರೆ ದೇವಸ್ಥಾನಗಳಿಗೆ ಭೇಟಿ ಮಾಡುದು, ಇಷ್ಟ ದೇವರಲ್ಲಿಗೆ ಭೇಟಿ ಮಾಡುದು, ಇಷ್ಟ ದೇವರನ್ನ ಸಂದರ್ಶನ ಮಾಡುದು, ತೀರ್ಥಕ್ಷೇತ್ರ ಯಾತ್ರೆಗೆ ಹೋಗುವಂತದ್ದು ಬಹಳ ಜಾಸ್ತಿಯಾಗಿ ಇನ್ಫ್ಲುಯೆನ್ಸ್ ಆಗ್ತಾ ಉಂಟು. ಖಂಡಿತ ಅದಕ್ಕೆ ಒಂದು ಮೋಕ ಸಿಕ್ಕಿದೆ ಅಂದಾಗ, ಅದಕ್ಕೊಂದು ನಿಮ್ಗೆ ಅವಕಾಶ ಸಿಕ್ಕಿದೆ ಅಂದಾಗ ಅದನ್ನ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಅದು ಒಳ್ಳೆ ಇಂಪ್ಯಾಕ್ಟ್ ಅನ್ನ, ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ 100% ಕ್ರಿಯೇಟ್ ಮಾಡಿದೆ. ಓಕೆನಾ, ಇದು ಒಂದೇ ವಿಚಾರ. ಎರಡನೇದಾಗಿ ಏನಾಗುತ್ತೆ, ನಿಮ್ಮ ಆರೋಗ್ಯವನ್ನು ನೋಡ್ಕೊಳ್ಬೇಕಂತ ಒಂದು ಇಂಡಿಕೇಶನ್ ಇದೆ. ಆರೋಗ್ಯ, ಹೆಲ್ತ್ ಅನ್ನ ನೋಡ್ಕೊಳ್ಬೇಕು, ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಡಬೇಕಾದಂತ ಅನಿವಾರ್ಯತೆ. ಅನ್ಯथा ನಿಮಗೆ ಕಾಲು ನೋವಿನ ಸಮಸ್ಯೆಗಳು, ನರ ದೌರ್ಬಲ್ಯಗಳು ಕಾಡುವಂತಹ ಸಾಧ್ಯತೆಗಳು ಇರುವುದರಿಂದ ಅದರ ಬಗ್ಗೆ ಕೂಡ ನೀವು ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು 100% ಉಂಟು ಅಂತ ಹೇಳ್ತೇನೆ. ಮೂರನೇದಾಗಿ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ದುಡ್ಡಿನ ವಿಚಾರದಲ್ಲಿ, ಖರ್ಚು ವೆಚ್ಚದ ವಿಚಾರದಲ್ಲಿ ಕೂಡ ಪ್ರಾಬ್ಲಮ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಇನ್ನೊಂದು ವಿಚಾರ, ಯಾರಿಗೆಲ್ಲ ವಿದೇಶ ಪ್ರಯಾಣ ಮಾಡಬೇಕು, ವಿದೇಶಕ್ಕೆ ಹೋಗ್ಬೇಕು, ಕೆಲಸಕ್ಕೆ ಬೇಕಾಗಿ ವಿದೇಶಕ್ಕೆ ಹೋಗ್ಬೇಕು ಅಂದಾಗ ಕೂಡ ನೀವು ಖಂಡಿತ ವಿದೇಶ ಪ್ರಯಾಣ ಮಾಡುವಂತಹ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ. ಖಂಡಿತ ಯಾರಿಗೆಲ್ಲ ಒಂದು ಟ್ರೈ ಮಾಡಿ ವಿದೇಶಕ್ಕೆ ಹೋಗ್ಬೇಕು, ಕನ್ಯಾ ಲಗ್ನ ಕನ್ಯಾ ರಾಶಿಯವರಿಗೆ ಅಂದಾಗ ಅದು ಮ್ಯಾನಿಫೆಸ್ಟೇಷನ್ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದ್ದೇ ಇರ್ತವೆ. ಸೊ ಇದೊಂದು ಸಣ್ಣ ಟೆಕ್ನಿಕ್ ಅನ್ನ ನೀವು ಫಾಲೋ ಮಾಡಿ ನೋಡಬಹುದು ಅಂತ ಹೇಳ್ತೇನೆ. ಒಂದೊಳ್ಳೆ ಇಂಪ್ಯಾಕ್ಟ್ ಅನ್ನ, ಒಂದೊಳ್ಳೆ ರಿಸಲ್ಟ್ ಅನ್ನ ನೀವು ಪಡ್ಕೊಳ್ಬಹುದು. ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ, ನಿಮ್ಮ ವ್ಯಯಾಧಿಪತಿ ಯಾರು ಸೂರ್ಯ, ಆತ ಏನ್ ಮಾಡ್ತಾನೆ, ನೇರವಾಗಿ ಕರ್ಕಾಟಕ ರಾಶಿಯಲ್ಲಿ ಕೂತು ಪಂಚಮವನ್ನು ನೋಡ್ತಾ ಇದ್ದಾನೆ. ಕೆಲವರಿಗೆಲ್ಲ ಪ್ರೀತಿ ಪ್ರೇಮ ಬರುವಂತದ್ದು, ಎಜುಕೇಶನ್ ಮುಖಾಂತರ ತೊಂದರೆಗಳು, ಎಜುಕೇಶನ್ ವಿಚಾರದಲ್ಲಿ ಟೆನ್ಷನ್ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಈಗ ಯೋಗ್ಯ ವಯಸ್ಕರಿಗೆ ಪ್ರೀತಿ ಪ್ರೇಮ ಬರುವುದು ಅದೊಂದು ದೊಡ್ಡ ಸಮಸ್ಯೆ ಅಂತೂ ಖಂಡಿತ ಅಲ್ಲ, ನೀವು ನಿಭಾಯಿಸಬೇಕಾದಂತಹ ಅನಿವಾರ್ಯತೆ ಅಂತೂ ಖಂಡಿತ ಉಂಟು. ಅದರ ಜೊತೆಗೆ ನಾನು ಹೇಳ್ತೀನಿ, ಪರಿಹಾರ ಏನ್ ಮಾಡ್ಬೇಕು, ನಾನು ಹೇಳ್ತೀನಿ ತಂದೆ ಜೊತೆಗೆ ಯಾವುದೇ ಕಾರಣಕ್ಕೂ ತಂದೆ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೇಡಿ. ಓಕೆನಾ, ತಂದೆ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಮೇಂಟೈನ್ ಮಾಡಿ, ಅವ್ರಿಗೆ ಏನ್ ಬೇಕೋ ಅದನ್ನ ತಂದುಕೊಡಿ. ಅಥವಾ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಹಿರಿಯ ವ್ಯಕ್ತಿಗಳಿದ್ದಾರೆ, ಅಜ್ಜ ಇದ್ದಾರೆ, ಅಜ್ಜಿ ಇದ್ದಾರೆ, ಇನ್ಯಾರೋ ಇದ್ದಾರೆ, ಸೊ ಅವ್ರಿಗೆ ಏನೆಲ್ಲ ಸವಲತ್ತುಗಳು ಬೇಕು, ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟ ಸವಲತ್ತುಗಳು ಅದನ್ನ ತಂದುಕೊಡಿ ಅಂತ ಹೇಳ್ತೇನೆ. ಆವಾಗ ಏನಾಗುತ್ತೆ, ನಮ್ಮ ಕನ್ಯಾ ರಾಶಿ ಕನ್ಯಾ ಲಗ್ನದವ್ರಿಗೆ ಎಲ್ಲೋ ಒಂದ್ ಕಡೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳು, ತೊಂದರೆಗಳು ಡೆಫಿನೆಟ್ ಆಗಿ ದೂರ ಆಗ್ತವೆ. ಪ್ರಯತ್ನ ಮಾಡಿ ನೋಡಿ, ಒಳ್ಳೇದಂತೂ ಆಗಿಯೇ ಆಗುತ್ತೆ. ನೆಕ್ಸ್ಟ್ ಬಂದ್ಬೇಡ, ನಮ್ಮ ತುಲಾ ಲಗ್ನ. ಗೊತ್ತಿದ್ರೆ ತುಲಾ ಲಗ್ನದಿಂದ ನೋಡ್ಕೊಳ್ಳಿ, ಬಹಳ ಫೇವರಬಲ್ ಆಗುತ್ತೆ. ಗೊತ್ತಿಲ್ಲ ತುಲಾ ರಾಶಿಯಿಂದ ಕೂಡ ನೋಡ್ಕೊಳ್ಳಿ, ಪರವಾಗಿಲ್ಲ. ಸೊ ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂತಹ ಪ್ಲಾನೆಟ್ಸ್ ಬಂದು ಗುರು ಮಹಾರಾಜ ಈ ಜಾತಕದಲ್ಲಿ ಅಷ್ಟಮದಲ್ಲಿ ವಿರಾಜಮಾನಾಗಿದ್ದಾನೆ. ಸೊ ಅಷ್ಟಮದಲ್ಲಿ ಯಾವುದೇ ಪ್ಲಾನೆಟ್ಸ್ ಹೋದ್ರು ಕೂಡ ಅಲ್ಲಿ ನೋಡಿ, ಅಷ್ಟಮ ಸ್ಥಾನ ಅಂದ್ರೆ ಅದು ಆಯುಷ್ಯ ಸ್ಥಾನ. ನಿಮ್ಗೆ ತುಂಬಾನೇ ಏರಿಳಿತಗಳನ್ನು ಕೊಡುವಂಥದ್ದು, ತುಂಬಾನೇ ಫ್ಲಕ್ಚುಯೇಷನ್ ಕ್ರಿಯೇಟ್ ಮಾಡುವಂಥದ್ದು, ನಿಮ್ಗೆ ಪೀಡೆಗಳನ್ನು ಕೊಡುವಂಥದ್ದು ಅಂತ ಒಂದು ಇದೆ. ಬಟ್ ಒಂದಂತೂ ನೆನ್ಪಿಟ್ಕೊಳ್ಳಿ, ಅಷ್ಟಮದಲ್ಲಿ ಯಾವಾಗ ಪ್ಲಾನೆಟ್ಸ್ ಬರುತ್ತೆ ಅಥವಾ ಅಷ್ಟಮದ ಪ್ಲಾನೆಟ್ಸ್ ಯಾವಾಗ ಆಕ್ಟಿವೇಟ್ ಆಗುತ್ತೆ, ಆ ಮೂಮೆಂಟ್ ಅಲ್ಲಿ, ಅಷ್ಟಮದಲ್ಲಿರೋ ಪ್ಲಾನೆಟ್ಸ್ ಆಕ್ಟಿವೇಟ್ ಆದಾಗ ಆ ಮೂಮೆಂಟ್ ಅಲ್ಲಿ ಯಾರೆಲ್ಲ ತುಂಬಾನೇ ಲೈಫ್ ಅಲ್ಲಿ ನೊಂದಿದ್ದಾರೆ, ಕೆಳಗೆ ಬಿದ್ದಿದ್ದಾರೆ, ಪಾಪ ಅವ್ರಿಗೆ ಆ ಮೇಲೆ ಬಲಿಕೆ ಅವಕಾಶಗಳೇ ಇಲ್ಲ. ಸೊ ನಾನು ಹೇಳ್ತೀನಿ, ಅವ್ರಿಗೆ ಅಂತಹ ಅವಕಾಶಗಳನ್ನು ಒದಗಿಸಿಕೊಡಿ. ಅವ್ರ ಲೈಫ್ ಅಲ್ಲಿ ಗೆಲುವನ್ನ ಪಡ್ಕೊಳ್ಳಿಕ್ಕೆ ಅವರನ್ನ ಮೋಟಿವೇಟ್ ಮಾಡಿ ಅಂತ ಹೇಳ್ತೇನೆ. ಸೊ ಅವರನ್ನ ಮೋಟಿವೇಟ್ ಮಾಡಿ, ಅವ್ರ ಗೆಲುವನ್ನ ಕಂಡುಕೊಳ್ಳಿಕ್ಕೆ ಏನೆಲ್ಲ ಬೇಕು ನಿಮ್ಮಿಂದ ಆದಂತಹ ಸಹಾಯವನ್ನ ಮಾಡಿ. ಅವಾಗ ಅಷ್ಟಮದಲ್ಲಿರುವಂತಹ ಯಾವುದೇ ಪ್ಲಾನೆಟ್ಸ್ ನಿಮ್ಗೆ ತೊಂದರೆಗಳನ್ನ ಕ್ರಿಯೇಟ್ ಮಾಡಲ್ಲ. ನಮ್ಮ ತುಲಾ ರಾಶಿ ತುಲಾ ಲಗ್ನದವರು ಈ ಮೂಮೆಂಟ್ ಅಲ್ಲಿ ಅದನ್ನೇ ಮಾಡ್ಬೇಕಾಗುತ್ತೆ. ಇಲ್ಲಿ ಮುಖ್ಯವಾಗಿ ನೀವು ಯಾರಿಗೆ ಸಹಾಯ ಮಾಡಬೇಕಾಗುತ್ತೆ, ಅಷ್ಟಮದಲ್ಲಿ ವೃಷಭ ರಾಶಿ ಬಂದಿದೆ, ವೃಷಭ ರಾಶಿಯಲ್ಲಿ ಗುರು ಮತ್ತೆ ಕುಜನ ಒಂದು ಇಂಪ್ಯಾಕ್ಟ್ ಇದೆ. ಹಾಗಾದ್ರೆ ನಿಮ್ಮ ಕುಟುಂಬದಲ್ಲಿ ದುಡ್ಡಿನ ವಿಚಾರದಲ್ಲಿ ತೊಂದರೆಯನ್ನು ಅನುಭವಿಸತಕ್ಕಂತಹ ವ್ಯಕ್ತಿಗಳಿರ್ತಾರೆ, ಅವ್ರಿಗೆ ದುಡ್ಡಿನ ಅವಶ್ಯಕತೆ ಉಂಟು. ದಯವಿಟ್ಟು ಅವ್ರಿಗೆ ಏನ್ ನಿಮ್ಮಿಂದ ಸಹಾಯ ಮಾಡ್ಲಿಕ್ಕೆ ಅದನ್ನ ಮಾಡಿ ನೋಡಿ ಅಂತ ಹೇಳ್ತೇನೆ. ಖಂಡಿತ ನಿಮ್ಗೆ ಆಗಸ್ಟ್ ತಿಂಗಳಲ್ಲಿ ಬರ್ತಕ್ಕಂಥ ಸಮಸ್ಯೆಗಳೇ ಸಾಲ್ವ್ ಆಗ್ತವೆ. ಓಕೆ, ಒಂದೇ ವಿಚಾರ. ಎರಡನೇದಾಗಿ ಏನಾಗುತ್ತೆ, ಕುಜನ ಏನ್ ಮಾಡ್ತಾನೆ, ನೇರವಾಗಿ ದ್ವಿತೀಯ ಸ್ಥಾನವನ್ನು ನೋಡ್ತಾ ಇದ್ದಾನೆ. ಓಕೆ, ಹಾಗಾದ್ರೆ ದುಡ್ಡಿನ ವಿಚಾರಗಳು ಇಲ್ಲಿ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಆಗ್ತಾ ಉಂಟು ಅಂತ ಒಂದು ಇಂಡಿಕೇಶನ್. ಹಾಗಾದ್ರೆ ದುಡ್ಡಿನ ವಿಚಾರ ಒಂದು ಇನ್ಫ್ಲುಯೆನ್ಸ್ ಆಗುತ್ತೆ ಅಂತ. ಕುಜ ಯಾರು ಈ ಜಾತಕಕ್ಕೆ 7th ಲಾರ್ಡ್ ಆತ, 7ನೇ ಮನೆ ಅಧಿಪತಿ. ಹಾಗಾದ್ರೆ ಎಲ್ಲೊಂದ್ ಕಡೆ ಮದುವೆಗೆ ಸಂಬಂಧಪಟ್ಟ ವಿಚಾರಗಳು ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಆಗ್ತಾ ಉಂಟು. ಮದುವೆ ಮಾಡಬೇಕು, ಮದುವೆ ಆಗ್ಬೇಕು, ಯೋಗ್ಯ ವಯಸ್ಕರಿಗೆ ಮದುವೆ ಆಗ್ಬೇಕು, ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಹೇಗೆ ಕುಜ ಭಾಗ್ಯಕ್ಕೆ ಹೋಗ್ತಾನೋ, ಮೇ ಬಿ ಮದುವೆ ಕೂಡ ನಿಮ್ಗೆ ಫಿಕ್ಸ್ ಆಗುವಂತ ಸಾಧ್ಯತೆ ತೀರಾ ಜಾಸ್ತಿ. ಇನ್ನೊಂದು ವಿಚಾರ ಏನಂದ್ರೆ, ಒಂದು ಸ್ವಲ್ಪ ಪ್ರೀತಿ ಪ್ರೇಮ. ಯಾಕೆ ಹಾಗೆ, ಯಾಕಂದ್ರೆ ಕುಜ ಇರುವಂತಹ ರಾಶ್ಯಾಧಿಪತಿ, ಗುರು ಇರುವಂತಹ ರಾಶ್ಯಾಧಿಪತಿ ಯಾರು, ಕುಜ ಮತ್ತೆ ಗುರು ಒಟ್ಟಿಗಿದ್ದಾರೆ. ಆ ರಿಸಲ್ಟ್ ಏಕರೂಪದಲ್ಲಿ ಬರ್ಲಿಕ್ಕೆ ಶುರು ಆಗುತ್ತೆ. ಗುರು ಈ ಜಾತಕದಲ್ಲಿ ನಮಗೆ ನಿಮಿತ್ತಗಳ ಪ್ರಕಾರ ಬಂದಿರುವಂತದ್ದು ಗುರು. ಓಕೆ, ಗುರು ನೇರವಾಗಿ ಕುಜನ ರಾಶಿಯನ್ನ ನೋಡ್ತಾ ಇದ್ದಾನೆ. ಹಾಗಾದ್ರೆ ದುಡ್ಡಿನ ವಿಚಾರ ಇನ್ಫ್ಲುಯೆನ್ಸ್ ಆಯ್ತು. ಆನಂತರ ಗುರು ಏನ್ ಮಾಡ್ತಾನೆ, ಗುರು ಇರುವಂತಹ ರಾಶಿಯಾಧಿಪತಿ ಯಾರು, ಶುಕ್ರ ಏನ್ ಮಾಡ್ತಾನೆ, ನೇರವಾಗಿ ಲಾಭ ಸ್ಥಾನದಲ್ಲಿ ಇದ್ದುಕೊಂಡು ಪಂಚಮವನ್ನು ನೋಡ್ತಾ ಇದ್ದಾನೆ. ಹಾಗಾದ್ರೆ ಎಲ್ಲೋ ಒಂದ್ ಕಡೆ ಪಂಚಮವನ್ನು ನೋಡಿದ್ರೆ ಪ್ರೀತಿ ಪ್ರೇಮ ಬಂತು ಅಂತ ಅರ್ಥ. ಓಕೆನಾ, ಯಾಕೆ ಪ್ರೀತಿ ಪ್ರೇಮ, ತುಂಬಾನೇ ಇಮೋಷನಲ್ ಆಗಿ ಯಾರ ಜೊತೆ ಕನೆಕ್ಟ್ ಆಗಿರ್ತೀರಾ, ಅದರ ಮುಖಾಂತರ ಮದುವೆ ಆಗ್ಬೇಕು ಅಂತ ನಿಮ್ಗೆಲ್ಲ ತೀವ್ರ ಇಚ್ಛೆ ಇದ್ದಲ್ಲಿ ಡೆಫಿನೆಟ್ ಆಗಿ ನೀವೇನ್ ಮಾಡ್ಬೋದು, ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಅಂತೂ ಮಾಡ್ಬೋದು, ಪರವಾಗಿಲ್ಲ. ಕುಜ ಯಾವಾಗ ಭಾಗ್ಯಕ್ಕೆ ಬರ್ತಾನೆ, ಯಾಕಂದ್ರೆ ಕುಜ ಬಂದು ನಿಮ್ಗೆ ಯಾರು, ಅಥವಾ ಸಪ್ತಮಾಧಿಪತಿ. ಕುಜ ಭಾಗ್ಯಕ್ಕೆ ಬಂದಾಗ
ಮದುವೆ ಫಿಕ್ಸ್ ಆಗುವಂತ ಸಾಧ್ಯತೆಗಳು ಅಥವಾ ಮದುವೆ ಆಗುವಂತ ಸಾಧ್ಯತೆಗಳು ಯೋಗ್ಯ ವಯಸ್ಕರಿಗೆ ತೀರಾ ತೀರಾ ಜಾಸ್ತಿ. ಪರಿಹಾರ ಏನ್ ಬೇಕು ಅದನ್ನ ಮೊದಲೇ ಹೇಳಿದ್ದೇನೆ ನಿಮ್ಗೆ. ಆ ರೀತಿ ನೀವು ಯಾರಿಗಾದ್ರೂ ಮೋಟಿವೇಟ್ ಮಾಡುವಂತದ್ದು ಕೆಲಸವನ್ನ ಮಾಡಿ, ಯಾರಿಗಾದ್ರೂ ಕೂಡ ನಿಮ್ಮ ಕುಟುಂಬದಲ್ಲಿನೇ ದುಡ್ಡಿನ ವಿಚಾರದಲ್ಲಿ ಯಾರಿಗಾದ್ರೂ ಹೆಲ್ಪ್ ಮಾಡಿ ಅಂತ ಹೇಳ್ತೇನೆ. ಡೆಫಿನೆಟ್ ಆಗಿ ನಿಮ್ಗೆ ಆಗಸ್ಟ್ ತಿಂಗಳಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ನಿವಾರಣೆ ಆಗ್ತವೆ. ನೋಡಿ, ಅಲ್ಲಿ ಸಮಸ್ಯೆ ಬರುತ್ತೆ ಅಂತ ನಾನಂತೂ ಹೇಳುದಿಲ್ಲ, ಬಟ್ ನೀವು ಅದನ್ನ ಮಾಡಿ ನೋಡಿ, ಅದನ್ನ ಬೈ ಡಿಫಾಲ್ಟ್ ಆಗಿ ಕೂಡ ನೀವು ಮಾಡ್ತಾ ಇರಬಹುದು ಅಲ್ವಾ. ನಿಮ್ಮ ಕುಟುಂಬದಲ್ಲಿ ಯಾರಿಗೂ ದುಡ್ಡಿನ ಸಮಸ್ಯೆ ನೀವು ಕೊಡ್ತಾ ಇರಬಹುದು, ಪರವಾಗಿಲ್ಲ. ಬೈ ಡಿಫಾಲ್ಟ್ ಆಗಿ ನೀವು ಮಾಡ್ತಾ ಇದ್ದಾಗ ಅದರಲ್ಲಿ ಏನು ಸಮಸ್ಯೆ ಅಂತೂ ಖಂಡಿತ ಅಲ್ಲ. ಅಲ್ಲಿ ಏನಾಗುತ್ತೆ ಅಂದ್ರೆ, ಅಲ್ಲಿ ಗುರು ಬಂದಿದ್ದಾನೆ, ಗುರು ಆತ ಉಪಚಯ ಸ್ಥಾನದ ಅಧಿಪತಿಯಾಗಿ ಬಂದಿದ್ದಾನೆ. ಅದಕ್ಕೋಸ್ಕರ ಏನಾಗುತ್ತೆ, ಹಾಗಾದ್ರೆ ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಅಂತವ್ರು ಇರ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ, ಅಥವಾ ನಿಮ್ಮ ಇನ್ಲಾಸ್ ಯಾರು ಇರ್ತಾರೆ ಅಲ್ಲಿ ಕೂಡ ಇರ್ಬೋದು, ಅವರಿಗಾದ್ರೂ ಹೆಲ್ಪ್ ಮಾಡಿ ಅಂತ ಹೇಳ್ತೇನೆ. ಅವಾಗ ಕೂಡ ಏನಾಗುತ್ತೆ, ತುಲಾರಾಶಿ ತುಲಾ ಲಗ್ನದವರಿಗೆ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು ಅಲ್ಲಿಂದಲೇ ದೂರ ಆಗ್ತವೆ. ಸೊ ಅಷ್ಟಮದ ನೋಡಿ, ನಿಮ್ಗೆ ಯಾರಿಗಾದ್ರೂ ಕೂಡ ಅಷ್ಟಮದಲ್ಲಿ ಪ್ಲಾನೆಟ್ಸ್ ಇದ್ದಾಗ ಸೊ ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಯಾರಾದ್ರೂ ಕೆಳಗೆ ಬಿದ್ದಂತ ವ್ಯಕ್ತಿಗಳು, ತುಂಬಾನೇ ನೊಂದುಕೊಂಡಿರುವಂತ ವ್ಯಕ್ತಿಗಳನ್ನ ಮೋಟಿವೇಟ್ ಮಾಡುದು, ಮತ್ತೆ ಅವರಿಗೆ ನಿಮ್ಮಿಂದ ಆಗತಕ್ಕಂತಹ ಏನು ಹೆಲ್ಪಿಂಗ್ ನೇಚರ್ ನಿಮ್ಮಲ್ಲಿ ಅದನ್ನ ಮಾಡುವುದು. ಆವಾಗ ನಿಮ್ಗೆ ಅಷ್ಟಮದಲ್ಲಿ ಬರ್ತಕ್ಕಂಥ ಒಂದಷ್ಟು ಅದರ ತೊಂದರೆಗಳು ಅಥವಾ ಪೀಡೆಗಳು ಅಥವಾ ಫ್ಲಕ್ಚುಯೇಷನ್ಸ್ ಏನು ಅದು ಖತಮ್ ಆಗುತ್ತೆ, ಒಳ್ಳೇದಂತೂ ಆಗಿಯೇ ಆಗುತ್ತೆ. ಇನ್ನು ವೃಶ್ಚಿಕ ಲಗ್ನ ಗೊತ್ತಿದ್ರೆ ಲಗ್ನದಿಂದ ನೋಡ್ಕೊಳ್ಳಿ, ಇಲ್ಲ ರಾಶಿಯಿಂದ ನೋಡ್ಕೊಳ್ಳಿ, ಪರವಾಗಿಲ್ಲ. ಇಲ್ಲೇನಾಗುತ್ತೆ, ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂತಹ ಪ್ಲಾನೆಟ್ಸ್ ಬಂದು ರವಿ ಮಹಾರಾಜ ಎಲ್ಲಿ ವಿರಾಜಮಾನಾಗಿದ್ದಾನೆ, ಆತ ಭಾಗ್ಯದಲ್ಲಿದ್ದಾನೆ. ಓಕೆ, ಸೊ ಆತ ದಶಮಾಧಿಪತಿಯಾಗಿ ಭಾಗ್ಯದಲ್ಲಿದ್ದಾನೆ. ಅದರಿಂದಾಗಿ ಓಕೆ, ನೋ ಪ್ರಾಬ್ಲಮ್, ತೊಂದರೆ ಇಲ್ಲ. ಏಕೈಕ ಚಿಂತೆ ಬರುತ್ತೆ, ಕಾರ್ಯಕ್ಷೇತ್ರದಲ್ಲಿ ಡಿಗ್ನಿಟಿ ಬೇಕು, ಕಾರ್ಯಕ್ಷೇತ್ರದಲ್ಲಿ ಸ್ಟೇಟಸ್ ಬೇಕು, ಅದಕ್ಕೆ ಬೇಕಾಗಿ ತೀವ್ರ ಹೋರಾಟ. ಓಕೆ, ಕಾರ್ಯಕ್ಷೇತ್ರ ಸ್ಟೇಟಸ್ ಬೇಕೇ ಬೇಕಪ್ಪ, ಏನಾದ್ರೂ ಆಗ್ಲಿ ನಂಗಂತೂ ಸ್ಟೇಟಸ್ ಬೇಕು, ಅದಕ್ಕೆ ಬೇಕು ತೀವ್ರ ಹೋರಾಟ. ಕೆಲವರೆಲ್ಲ ಏನ್ ಮಾಡ್ತಾರೆ, ಕಾರ್ಯಕ್ಷೇತ್ರನ ಬದಲಾವಣೆ ಮಾಡ್ಕೊಳ್ಳಿಕ್ಕೂ ಕೂಡ ಪ್ರಯತ್ನ ಅಂತೂ ಮಾಡಿಯೇ ಮಾಡ್ತಾರೆ. ಖಂಡಿತ ಅದರಲ್ಲಿ ಸಫಲತೆಯನ್ನು ಕೂಡ ಪಡಿಬಹುದು. ನಿಮ್ಮ ಜಾತಕವನ್ನ ವೈಯಕ್ತಿಕ ರೀತಿಯಲ್ಲಿ ಯಾರಿಗಾದ್ರು ತೋರಿಸಿ ಅದು ಅವರಿಂದ ಇನ್ಫಾರ್ಮೇಶನ್ ಅನ್ನು ಪಡ್ಕೊಂಡು ನೀವು ಪ್ರೊಸೀಡ್ ಆಗ್ಬೋದು ಅಂತ ಹೇಳ್ತೇನೆ. ಅದು ಒಳ್ಳೆ ಇಂಪ್ಯಾಕ್ಟ್ ಅನ್ನ, ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಅಂತ ಮಾಡಿಯೇ ಮಾಡ್ತದೆ. ಇನ್ನೇನಾಗುತ್ತೆ, ಆ ಸೂರ್ಯನ ಡಿಸ್ಪೋಸಿಟರ್ ಯಾರು, ಚಂದ್ರ ಏನ್ ಮಾಡ್ತಾನೆ, ಆತ ಅಷ್ಟಮದಲ್ಲಿದ್ದಾನೆ. ಅಷ್ಟಮದಲ್ಲಿ ಇದ್ದುಕೊಂಡು ಆತ ಏನ್ ಮಾಡ್ತಾನೆ, ನೇರವಾಗಿ ದ್ವಿತೀಯ ಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ. ದ್ವಿತೀಯ ಸ್ಥಾನದ ಅಧಿಪತಿ 7th ಹೌಸ್ ಅಲ್ಲಿ ವಿರಾಜಮಾನಾಗಿದ್ದಾನೆ. ಯೋಗ್ಯ ವಯಸ್ಕರಿಗೆ ಮದುವೆ ಆಗುವಂತಹ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ, ಬಹಳ ಜಾಸ್ತಿ ಅಂತ ಹೇಳ್ತೇನೆ. ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಮದುವೆ ನಿಮ್ಮ ಪಾಲಿಗೆ ಬರುವಂತಹ ಸಾಧ್ಯತೆ ತೀರಾ ಜಾಸ್ತಿ ಇದೆ. ಇನ್ನೊಂದೇನಾಗುತ್ತೆ, ಗುರು ಯಾರು ಈ ಜಾತಕಕ್ಕೆ ಪಂಚಮಾಧಿಪತಿಯಾಗಿ ಕೂಡ ಆತ ಬಂದಿದ್ದಾನೆ, ಆತ ಪಂಚಮಾಧಿಪತಿ ಕೂಡ. ಓಕೆನಾ, ಗುರು. ಅದರಿಂದಾಗಿ ಏನಾಗುತ್ತೆ, ಕೆಲವರಿಗೆಲ್ಲ ಪ್ರೀತಿ ಪ್ರೇಮ ಮಾಡಿ ಮದುವೆ ಆಗುವಂತಹ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಅದಕ್ಕೆ ಬೇಕಾಗಿ ಕೂಡ ನೀವು ಪ್ರಯತ್ನ ಅಂತೂ ಖಂಡಿತ ಮಾಡಬಹುದು. ಆದ್ರೂ ಕೂಡ ಏನಾಗುತ್ತೆ, ನಿಮ್ಗೆ ಮೆಂಟಲ್ ರಿಲೇಟೆಡ್ ಪ್ರಾಬ್ಲಮ್ ಇರುತ್ತೆ, ಡಿಪ್ರೆಸ್ಡ್ ಆಗಿರ್ತೀರಾ, ಚಿಂತೆಗೊಳಗಾಗ್ತೀರಾ, ನೀವೆಲ್ಲೊಂದ್ ಕಡೆ ತುಂಬಾನೇ ಟೆನ್ಷನ್ ಮಾಡ್ಕೊಳ್ತೀರಾ ಅಂತ ಒಂದು ಇಂಡಿಕೇಶನ್ ಇದೆ. ಅದು ಯಾಕೆ ಹಾಗೆ, ಯಾಕಂದ್ರೆ ನಿಮ್ಮ ಮಕ್ಕಳ ಮದುವೆ ವಿಚಾರ ಇಟ್ಕೊಂಡು ಟೆನ್ಷನ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಕೆಲವರಿಗೆಲ್ಲ ಮದುವೆ ಜೀವನದ ವಿಚಾರ ಇಟ್ಕೊಂಡು ನೀವು ಟೆನ್ಷನ್ ಆಗ್ಬಿಡ್ತೀರಾ. ಸೊ ನಾನು ಇಷ್ಟಂತೂ ಹೇಳಬಲ್ಲೆ ನಿಮ್ಗೆ, ಈ ಮೊದಲೇ ಒಂದು ಪರಿಹಾರ ಹೇಳಿದ್ದೇನೆ, ಅದಕ್ಕೋಸ್ಕರ ಅಂತದ್ದೇ ಪರಿಹಾರ ಮಾಡ್ಕೊಂಡು ಏನ್ ಮಾಡ್ಬೇಕು, ಯಾವ್ದಾದ್ರು ಅನಾಥಾಶ್ರಮಕ್ಕೆ ರೇಷನ್ ದಾನ ಮಾಡಿ ಅಂತ ಹೇಳ್ತೇನೆ, ನಮ್ಮ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರು. ಆವಾಗ ನಿಮ್ಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ಟೇಟಸ್ ಕ್ರಿಯೇಟ್ ಆಗ್ಬೇಕು, ಅದು ಆಗುತ್ತೆ. ಆಂದ ಮದುವೆ ವಿಚಾರದಲ್ಲಿ ಬರ್ತಕ್ಕಂಥ ಸಮಸ್ಯೆ ಇರ್ಬೋದು, ಮಕ್ಕಳ ಮದುವೆ ವಿಚಾರದಲ್ಲಿ ಬರ್ತಕ್ಕಂಥ ಸಮಸ್ಯೆ ಇರ್ಬೋದು, ಪ್ರೀತಿ ಪ್ರೇಮದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಇರ್ಬೋದು, ಅದು ದೂರ ಆಗ್ಲಿಕ್ಕೆ ಶುರು ಆಗ್ತವೆ. ದಯವಿಟ್ಟು ಇದನ್ನ ಮಾಡಿ ನೋಡಿ ಅಂತ ಹೇಳ್ತೇನೆ. ಇಲ್ಲಾಂದ್ರೆ ಫ್ಲಕ್ಚುಯೇಷನ್ ಅಂತೂ ನೀವು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ನಾನು ಹೇಳ್ತೀನಿ, ಯಾವ್ದಾದ್ರು ಅನಾಥಾಶ್ರಮಕ್ಕೆ ಅಕ್ಕಿ ದಾನ ಮಾಡಿದ್ರು ಪರವಾಗಿಲ್ಲ, ರೇಷನ್ ದಾನ ಮಾಡಿದ್ರು ಪರವಾಗಿಲ್ಲ. ಇದು ಎರಡೂ ಕೂಡ ನಿಮ್ಮ ಪಾಲಿಗೆ 100% ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನ, ಒಂದೊಳ್ಳೆ ರಿಸಲ್ಟ್ ಅನ್ನ ಕ್ರಿಯೇಟ್ ಅಂತೂ ಮಾಡಿಯೇ ಮಾಡ್ತದೆ. ಇನ್ನೂ ಬೇಕಾದ್ರೆ ನೀವೇನ್ ಮಾಡ್ಬೋದು, ಎಲ್ಲಾದ್ರೂ ನಿಮ್ಮ ಅಕ್ಕಪಕ್ಕದಲ್ಲಿ ದಹನ ಭೂಮಿ ಇರ್ತಲ್ವ, ದಹನ ಭೂಮಿಯಲ್ಲಿ ಕೆಲಸ ಮಾಡ್ಕೊಳ್ಳೋರು ಇರ್ತಾರೆ, ಅವರಿಗೆ ಹೋಗಿ ಅದು ರೇಷನ್ ದಾನ ಮಾಡಿದ್ರೆ ಅದು ಕೂಡ ಫೇವರಬಲ್ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಕೊಟ್ಟೆ ಕೊಡುತ್ತೆ. ಏನ್ ಬೇಕಾದ್ರೂ ಮಾಡಿ, ನೀವು ಎಷ್ಟು ಬೇಕಾದ್ರೂ ಮಾಡಿ, ನೀವು ಪರವಾಗಿಲ್ಲ. ಅವರಿಗೆ ಹೋಗಿ ಕೂಡ ರೇಷನ್ ದಾನ ಮಾಡಿ, ಅಥವಾ ನಿಮ್ಮಿಂದ ಏನಾಗುತ್ತೆ ಅವ್ರಿಗೆ ಕೊಡಿ, ದಹನ ಭೂಮಿಯಲ್ಲಿ ಕೆಲಸ ಮಾಡೋರಿಗೆ. ಅದು ಕೂಡ ಏನಾಗುತ್ತೆ, ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಒಂದೊಳ್ಳೆ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಆಗಸ್ಟ್ ತಿಂಗಳಲ್ಲಿ ಬರ್ತಕ್ಕಂತಹ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು ಅಲ್ಲಿಂದಲೇ ದೂರ ಆಗ್ತವೆ. ಪ್ರಯತ್ನ ಮಾಡಿ ನೋಡಿ, ಗೆಲುವು ನಿಮ್ಮದಾಗುತ್ತೆ. ನೆಕ್ಸ್ಟ್ ಬಂದ್ಮೇಣ ಧನು ರಾಶಿ ಅಥವಾ ಲಗ್ನದಿಂದ ಬಹಳ ಫೇವರಬಲ್ ಇದೆ, ಗೊತ್ತಿಲ್ಲ ರಾಶಿಯಿಂದ ನೋಡ್ಕೊಳ್ಳಿ, ಪರವಾಗಿಲ್ಲ. ಇಲ್ಲಿ ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂತಹ ಪ್ಲಾನೆಟ್ಸ್ ಬಂದು ಕೇತು ಮಹಾರಾಜ ಈ ಜಾತಕದಲ್ಲಿ ದಶಮ ಸ್ಥಾನದಲ್ಲಿ ವಿರಾಜಮಾನಾಗಿದ್ದಾನೆ. ಸೊ ಅದರ ಅರ್ಥ ಏನಂದ್ರೆ, ನಿಮ್ಗೆ ಕಾರ್ಯಕ್ಷೇತ್ರದಲ್ಲಿ ಅದೇನೋ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ. ಇನ್ನೊಂದು ವಿಚಾರ ಏನ್ ಬರುತ್ತೆ ಗೊತ್ತಾ, ಈ ಒಂದು ಕೇತು ಕನ್ಯಾ ರಾಶಿಯ ಕೇತು ಆಗಿ ಬಂದಿರುವುದರಿಂದ, ಅಲ್ಲಿ ಕನ್ಯಾ ರಾಶಿಯಲ್ಲಿ ಕೇತು ಇದ್ದಾನೆ. ಹಾಗಾದ್ರೆ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ನಿಮ್ಗೆ ಅಂತ ಥಾಟ್ಸ್ ಕೂಡ ಬರ್ಬೋದು, ನನ್ನ ಕಾರ್ಯಕ್ಷೇತ್ರ ಮುಂದುವರಿಬಾರ್ದಂತ ಯಾರೋ ನನಗೆ ಮಾಟ ಮಾಡಿದ್ದಾರೆ, ಮಂತ್ರ ಮಾಡಿದ್ದಾರೆ, ಇನ್ನೇನು ಸಮಸ್ಯೆ ಮಾಡಿದ್ದಾರೆ, ಇದೆಲ್ಲ ಒಂದು ಥಾಟ್ಸ್ ಬರುವಂತ ಸಾಧ್ಯ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಅದು ಎಷ್ಟು ನಿಜಾಂಶ ಇರೋದು ಗೊತ್ತಿಲ್ಲ, ಬಟ್ ನಿಮ್ಗೆ ಥಾಟ್ಸ್ ಅಂತೂ ಖಂಡಿತ ಬಂದೇ ಬರುತ್ತೆ. ನಾನು ಒಂದೇ ಒಂದು ಪರಿಹಾರ ಹೇಳ್ತೇನೆ, ದಯವಿಟ್ಟು ಗಣಪತಿ ಟೆಂಪಲ್ಗೆ ಹೋಗಿ ಅಲ್ಲಿ ಗರಿಕೆ ಇಟ್ಟು ಪೂಜೆ ಮಾಡ್ಕೊಂಡು ಬನ್ನಿ. ಪ್ರತಿ ಸೋಮವಾರ
ಸೋಮವಾರ ದಿವಸ ಹೋಗಿ ಅಂತ ಹೇಳ್ತೇನೆ. ಸಾರಿ, ಪ್ರತಿ ಮಂಗಳವಾರ ದಿವಸ ಹೋಗಿ ಅಂತ. ಸೋಮವಾರ ದಿವಸ ಹೋಗ್ಬೋದು, ಪರವಾಗಿಲ್ಲ. ಪ್ರತಿ ಮಂಗಳವಾರ ದಿವಸ ಹೋಗಿ ಅಲ್ಲಿ ಗರಿಕೆ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಬನ್ನಿ. ಆವಾಗ ಧನು ಲಗ್ನ ಧನು ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಬರ್ತಕ್ಕಂತಹ ಕೇತು ಮುಖಾಂತರ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೇಕಾದಂತಹ ಅನಿವಾರ್ಯತೆ ಏನುಂಟು ಅಥವಾ ತೊಂದರೆ ಏನುಂಟು ಅದು ಖಂಡಿತ ನಿವಾರಣೆ ಆಗುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ, ಇನ್ನೂ ಒಂದು ದೊಡ್ಡ ಚಿಂತೆ ಏನಂದ್ರೆ ಭೂಮಿ ವಿಚಾರಗಳು, ಭೂಮಿ ಮನೆ ವಿಚಾರಗಳು. ಅದೇನೋ ಕೋರ್ಟ್ ಕಚೇರಿ ಕೇಸಲ್ಲಿ ಉಂಟು, ಅದು ಕೇಸನ್ನ ಪಡ್ಕೊಂಡಿದೆ, ಕೇಸ್ ಇದೆ, ಪ್ರಾಬ್ಲಮ್ ಇದೆ, ಸಮಸ್ಯೆ ಇದೆ. ಹಾಗಾದ್ರೆ ನಿಮ್ಗೆ ಗಣಪತಿ ಟೆಂಪಲ್ಗೆ ಹೋಗುವುದೊಂದು ಅತ್ಯುತ್ತಮವಾದ ಪರಿಹಾರ. ದಯವಿಟ್ಟು ಅದನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇದು ಒಳ್ಳೆ ರಿಸಲ್ಟ್ ಅನ್ನ, ಒಳ್ಳೆ ಇಂಪ್ಯಾಕ್ಟ್ ಅನ್ನ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಅಂದು ಮಾಡಿಯೇ ಮಾಡ್ತದೆ. ಇನ್ನೇನಾಗುತ್ತೆ, ಕೇತು ಇರುವಂತಹ ರಾಶಿಯಾಧಿಪತಿ ಯಾರು? ಆತ ಬಂದು ಬುಧ. ಬುಧ ಏನ್ ಮಾಡ್ತಾನೆ, ಶುಕ್ರನ್ ಜೊತೆ ಇದ್ದುಕೊಂಡು ಆತ ನೇರವಾಗಿ ಶನಿಯನ್ನು ವೀಕ್ಷಣೆ ಮಾಡ್ತಾನೆ. ಶನಿ ಬಂದು ಈ ಜಾತಕಕ್ಕೆ ತೃತೀಯಾಧಿಪತಿ ಮತ್ತೆ ಆತ ದ್ವಿತೀಯಾಧಿಪತಿ, ಅಂದ್ರೆ ಧನಸ್ಥಾನದ ಅಧಿಪತಿ ಮತ್ತೆ ಪರಾಕ್ರಮದ ಅಧಿಪತಿ ಆಗಿರ್ತಾನೆ. ಹಾಗಾದ್ರೆ ದುಡ್ಡಿನ ವಿಚಾರಗಳು, ಯಾರಿಗೋ ದುಡ್ಡನ್ನ ಕೊಟ್ಟಿರ್ತೀರಾ, ಯಾರಿಗೋ ಎಲ್ಲಿನೂ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಅಥವಾ ಕೆಲವರೆಲ್ಲ ಹೇಳ್ತಾರಲ್ವಾ, ಏನು ಡಬಲ್ ಮಾಡಿ ಕೊಡ್ತೇವೆ, ನಿಮ್ಗೆ ತುಂಬಾ ಜಾಸ್ತಿ ಹಣ ಬರುತ್ತೆ, ಇಲ್ಲಿ ಇನ್ವೆಸ್ಟ್ ಮಾಡಿ ಅಲ್ವಾ, ಅಥವಾ ಅಲ್ಲೆಲ್ಲ ಇನ್ವೆಸ್ಟ್ ಮಾಡಿಕೊಂಡು ಕೈ ಸುಟ್ಕೊಂಡವರು ಇರ್ತಾರೆ. ಅವರೆಲ್ಲ ಈಗ ಪರಿತಪಿಸ್ಲಿಕ್ಕೆ ಶುರುವಾಗುದಂತೂ ಪಕ್ಕಾ ಅಂತ ಹೇಳ್ತೇನೆ. ನಿಮ್ಗೆ ಅದರಲ್ಲಿ ಸೊಲ್ಯೂಷನ್ ಯಾವಾಗ ಸಿಗುತ್ತೆ, ಯಾವಾಗ ಶನಿ ಮಹಾರಾಜ ತನ್ನ ವಕ್ರತನವನ್ನು ತ್ಯಾಗ ಮಾಡ್ತಾನೆ, ಆ ಮೂಮೆಂಟ್ ಅಲ್ಲಿ ಏನಾಗುತ್ತೆ, ನಿಮ್ಗೆ ಅದರಿಂದ ರಿಲೀಫ್ ಸಿಗುವಂತ ಎಲ್ಲಾ ಸಾಧ್ಯತೆಗಳಿದೆ. ಬಟ್ ಈ ಮೂಮೆಂಟ್ ಅಲ್ಲಿ ಯಾರಾದ್ರೂ ಹೇಳಿದ್ರು ಆ ದುಡ್ಡನ್ನ ಇಲ್ಲಿ ಇನ್ವೆಸ್ಟ್ ಮಾಡಿ, ಅಲ್ಲಿ ಇನ್ವೆಸ್ಟ್ ಮಾಡಿ, ವಿಪರೀತ ಆಸೆಗೆ ಒಳಗಾಗಿ, ಯಾಕಂದ್ರೆ ಶನಿಯಲ್ಲಿದ್ದಾನೆ, ಧನಾಧಿಪತಿಯಾಗಿ ತೃತೀಯ ಸ್ಥಾನದಲ್ಲಿದ್ದಾನೆ. ಧನಾಧಿಪತಿಯಾಗಿ ತೃತೀಯ ಸ್ಥಾನದಲ್ಲಿ ಬರುವುದು ಒಳ್ಳೆ ಲಕ್ಷಣ ಅಲ್ಲ. ದುಡ್ಡನ್ನು ಹೊರಗಡೆ ಹಾಕ್ತೀರಿ ಅಂತ. ಅದರಲ್ಲೂ ಕೂಡ ಆತ ಕುಂಭರಾಶಿಯಲ್ಲಿ ಇರೋದ ಅತಿ ಆಸೆಗೆ ಒಳಗಾಗಿ ದುಡ್ಡನ್ನು ಹೊರಗೆ ಹಾಕಿದ್ದೀರಿ, ಅತಿ ಆಸೆಗೆ ಒಳಗಾಗಿ ದುಡ್ಡನ್ನು ಯಾರಿಗೂ ಕೊಟ್ಟಿದ್ದೀರಿ, ಡಬಲ್ ಮಾಡಿಗೆ ದುಡ್ಡನ್ನು ಕೊಟ್ಟಿದ್ದೀರಿ, ಇನ್ನಿತರ ಯಾವುದೇ ರೀತಿಯಲ್ಲಿ ಕೂಡ ದುಡ್ಡನ್ನು ನೀವು ಹೊರಗೆ ಕೊಟ್ಟಿರಬಹುದು. ಅಥವಾ ವ್ಯಾಪಾರದಲ್ಲಿ ತುಂಬಾ ಲಾಭ ಬರುತ್ತೆ ಅಂತ ದುಡ್ಡನ್ನು ಹೊರಗೆ ಕೊಡ್ತು, ಅದರಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂತ ಎಲ್ಲಾ ಸಾಧ್ಯತೆಗಳಿದೆ. ಸೊ ಆಗಸ್ಟ್ ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ದುಡ್ಡನ್ನ ಯಾರಿಗೂ ಕೊಡುವುದಾಗ್ಲಿ, ಇನ್ವೆಸ್ಟ್ಮೆಂಟ್ ಮಾಡುವುದಾಗ್ಲಿ ದಯವಿಟ್ಟು ಮಾಡಬೇಡಿ ಅಂತ ಹೇಳ್ತೇನೆ, ಅನ್ಯಥಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಹಾಗಾದ್ರೆ ನಿಮ್ಗೆ ಗೊತ್ತಾಯ್ತು, ಈಗ ಕೋರ್ಟ್ ಕಚೇರಿ ಕೂಡ ಬರ್ಬೋದು, ನಿಮ್ಗೆ ಭೂಮಿ ಮನೆ ವಿಚಾರಗಳಲ್ಲಿ ದುಡ್ಡಿನ ವಿಚಾರಗಳಿರ್ಬೋದು, ಕಾರ್ಯಕ್ಷೇತ್ರದ ವಿಚಾರ ಇರ್ಬೋದು, ಮಾಟ ಮಂತ್ರದ ವಿಚಾರ ಇರ್ಬೋದು, ಇದೆಲ್ಲವೂ ಕೂಡ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಪರಿಹಾರ ಏನು? ಒಂದೇ ಒಂದು ಪರಿಹಾರ, ಮಂಗಳವಾರ ದಿವಸ ಗಣಪತಿ ಟೆಂಪಲ್ಗೆ ಹೋಗಿ ಗರಿಗೆ ಇಟ್ಟು ಪೂಜೆ ಮಾಡ್ಕೊಂಡು ಬರೋದು ಅತ್ಯುತ್ತಮವಾದ ಪರಿಹಾರ. ಇನ್ನೂ ಏನ್ ಮಾಡ್ಬೋದು ನೀವು ಅಂದ್ರೆ, ಬಹಳ ವಿಶೇಷವಾಗಿ ನಿಮ್ಗೆ ಈ ಕೇತುವಿನ ಒಂದು ಪರಿಹಾರ ಬೇಕಂದ್ರೆ, ಯಾರಾದ್ರೂ ಅಂಗವಿಕಲ ವ್ಯಕ್ತಿಗಳು ಸಿಗ್ತಾರೆ, ಅಂಗವಿಕಲ ವ್ಯಕ್ತಿಗಳು, ಕಣ್ಣು ಕಾಣದಂತ ವ್ಯಕ್ತಿ, ಅವ್ರಿಗೆ ಹೋಗಿ ಏನಾದ್ರೂ ಕೊಡಿ, ನಿಮ್ಮಿಂದ ಸರ್ಪ್ರೈಸ್ ಕೊಡಿ ಅಂತ ಹೇಳ್ತೇನೆ. ಆ ಮೂಮೆಂಟ್ ಅಲ್ಲಿ ಕೂಡ ಇಲ್ಲಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳೇನುಂಟು ಅದು ದೂರ ಆಗ್ಲಿಕ್ಕೆ ಶುರು ಆಗ್ತವೆ. ಸೊ ಇದನ್ನು ಕೂಡ ನೀವು ಖಂಡಿತ ಮಾಡಿ ನೋಡ್ಬೋದು. ನೀವೇನೇ ಒಂದು ದಾನ ಧರ್ಮ ಮಾಡಿದ್ರು ಕೂಡ ಅದರ ಒಂದು ಇಂಪ್ಯಾಕ್ಟ್ ಏನುಂಟು ಒಂದು ಸಮಯದಲ್ಲಿ ನಿಮ್ಮ ಪಾಲಿಗೆ ಬರುವಂತ ಸಾಧ್ಯತೆ ತೀರಾ ಜಾಸ್ತಿ. ಯಾವುದೇ ಕಾರಣಕ್ಕೂ ಕಾರ್ಯಕ್ಷೇತ್ರದಲ್ಲಿ ಅವಸರದ ನಿರ್ಣಯಗಳನ್ನ ತಗೊಳ್ಬೇಡಿ ಅಂತ ಹೇಳ್ತೇನೆ. ಇನ್ನೊಂದು ವಿಚಾರ ಏನಂದ್ರೆ, ಇನ್ನು ನಿಮ್ಗೆ ಕೇತುವಿನಿಂದ ಸ್ಯಾಟಿಸ್ಫೈಡ್ ಬೇಕಂದ್ರೆ ಬೆಳಿಗ್ಗೆ ಎದ್ದು ಯೋಗ ಮಾಡೋದು ಅತ್ಯುತ್ತಮವಾದ ವಿಧಾನ. ಬೆಳಿಗ್ಗೆ ಎದ್ದು ಯೋಗ ಕಲೆ ಅಥವಾ ಸೂರ್ಯ ನಮಸ್ಕಾರ ಮಾಡಿ. ಆವಾಗ ಕೇತುವಿನಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಕೇತುವಿನಿಂದ ಬರ್ತಕ್ಕಂತಹ ಒಂದಷ್ಟು ಸಮಸ್ಯೆಗಳು 100% ಅಲ್ಲಿ ದೂರ ಆಗ್ತವೆ. ಚಿಂತೆ ಮಾಡುವಂತ ಅಗತ್ಯ ಖಂಡಿತ ಇಲ್ಲವೇ ಇಲ್ಲ. ನೆಕ್ಸ್ಟ್ ಬಂದ್ಮೇಳ ಮಕರ ರಾಶಿ, ಮಕರ ಲಗ್ನ. ಲಗ್ನದಿಂದ ಬಹಳ ಫೇವರಬಲ್ ಆಗುತ್ತೆ, ಗೊತ್ತಿಲ್ಲ ರಾಶಿಯಿಂದ ನೋಡ್ಕೊಳ್ಳಿ, ಪರವಾಗಿಲ್ಲ. ನಮ್ಗೆ ನಿಮಿತ್ತಗಳ ಮುಖಾಂತರ ಬಂದಿರುವಂತ ಪ್ಲಾನ್ಸ್ ಒಂದು ಚಂದ್ರ. ಚಂದ್ರ ಯಾರು? ಈ ಜಾತಕಕ್ಕೆ 7th ಲಾರ್ಡ್ ಆತ, 7ನೇ ಮನೆ ಅಧಿಪತಿಯಾಗಿ 6ನೇ ಮನೆಯಲ್ಲಿ ವಿರಾಜಮಾನ ಆಗಿದ್ದಾನೆ. ಇದರ ಅರ್ಥ ಏನಂದ್ರೆ, ಒಂದನೇದಾಗಿ ಫಸ್ಟ್ ಆಫ್ ಆಲ್ ನೋಡ್ಕೊಳ್ಬೇಕು, ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕಾಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ, ಅದರಲ್ಲಿ ಬಹಳ ಗಮನ ಕೊಡಬೇಕು. ಎರಡನೇದಾಗಿ ಏನಾಗುತ್ತೆ, ಯಾರಿಗೆಲ್ಲ ಮದುವೆ ಆಗ್ಬೇಕು ಈ ಮೂಮೆಂಟ್ ಅಲ್ಲಿ, ಮದುವೆ ಫಿಕ್ಸ್ ಮಾಡ್ಬೇಕು, ಮದುವೆ ಆಗ್ಬೇಕು ಅಂತವ್ರು ಸ್ವಲ್ಪ ಜಾಗೃತರಾಗಿರ್ಬೇಕು. ಮದುವೆಯಲ್ಲಿ ಹಿನ್ನಡೆ ಅನುಭವಿಸ್ತೀರಾ ಅಥವಾ ಡ್ಯುಯಾಲಿಟಿ ಬಂದು ಅಲ್ಲಿ ತೊಂದರೆಗೊಳಗಾಗೋ, ಡ್ಯುಯಾಲಿಟಿ ಅಂದ್ರೆ ಚಂದ್ರ ಇದ್ದಾನೆ ಮಿಥುನ್ ರಾಶಿಯಲ್ಲಿ, ಡ್ಯುವಲ್ ಮೆಂಟಾಲಿಟಿ ಬರುತ್ತೆ, ಬೇಕು ಬೇಡ ಈ ತರ ಮೆಂಟಾಲಿಟಿ ಬರುತ್ತೆ. ಅಥವಾ ಅವ್ರಿಗೆ ಯಾರಾದ್ರೂ ವ್ಯಾಪಾರಸ್ಥರೇ ಬೇಕು, ನಮ್ಗೆ ವ್ಯಾಪಾರ ಮಾಡುವವರೇ ಬೇಕು, ಕೆಲಸದಲ್ಲಿದ್ದವರೇ ಬೇಕು, ಈ ರೀತಿ ಎಲ್ಲ ಒಂದು ಥಾಟ್ಸ್ ಬಂದು ಮದುವೆ ವಿಚಾರಗಳು ಡ್ರಾಪ್ ಆಗುವಂತದ್ದು ಅಥವಾ ಪೋಸ್ಟ್ ಪೋನ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ. ನಾನು ಇಷ್ಟಂತ ಹೇಳ್ತೇನೆ, ನಿಮ್ಗೆ ಸೂರ್ಯ ಯಾವಾಗ ನಿಮ್ಗೆ ಕನ್ಯಾ ರಾಶಿ ಅಂದ್ರೆ ಭಾಗ್ಯಕ್ಕೆ ಬರ್ತಾನೆ, ಕನ್ಯಾ ರಾಶಿ, ತುಲಾ ರಾಶಿ, ವೃಶ್ಚಿಕ ರಾಶಿಯಲ್ಲಿ ಭ್ರಮಣ ಮಾಡ್ತಾನೆ, ಆ ಮೂಮೆಂಟ್ ಅಲ್ಲಿ ನೀವು ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗಿ ಪರವಾಗಿಲ್ಲ. ನೆಕ್ಸ್ಟ್ ಏನಾಗುತ್ತೆ, ನಿಮ್ಮ ಆರೋಗ್ಯ ಕೂಡ ನೀವು ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ತೀವ್ರಗತಿಯಲ್ಲಿಂಟು. ನಿಮ್ಮ ಆರೋಗ್ಯವನ್ನು ಕೂಡ ಬಹಳ ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿಕ್ಕೆ ನೀವು ಪ್ರಯತ್ನ ಅಂತೂ ಮಾಡಲೇಬೇಕು. ಇನ್ನೇನಾಗುತ್ತೆ, ಎಲ್ಲೊಂದ್ ಕಡೆ ಚಂದ್ರ ಏನ್ ಮಾಡ್ತಾನೆ, ನೇರವಾಗಿ ವ್ಯಯಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ. ವ್ಯಯಸ್ಥಾನದ ಅಧಿಪತಿ ಬಂದು ಪಂಚಮದಲ್ಲಿ ವಿರಾಜಮಾನ ಆಗಿದ್ದಾನೆ. ಸೊ ಇದರ ಅರ್ಥ ಏನು ಅಂದ್ರೆ, ಇಲ್ಲೊಂದ್ ಕಡೆ ಆ ಪಂಚಮದಲ್ಲಿ ಗುರುವಿನ ಜೊತೆಗೆ ಯಾರಿದ್ದಾರೆ, ಕುಜ ಕೂಡ ಇದ್ದಾನೆ. ಕುಜ ಯಾರು? ಕುಜ ಬಂದು ಈ ಜಾತಕಕ್ಕೆ ಆತ 4th ಲಾರ್ಡ್, 4ನೇ ಮನೆ ಅಧಿಪತಿ, ಮತ್ತೆ ಆತ ಲಾಭಾಧಿಪತಿ. ಸೊ ಇದರಲ್ಲಿ ಗುಪ್ತ ರೀತಿಯ ಪ್ರೀತಿ ಪ್ರೇಮಗಳು ನಿಮ್ಗೆ ಬರಬಹುದು, ಅಥವಾ ನಿಮ್ಮ ಹಿಂದೆ ಯಾರಾದ್ರೂ ಬರಬಹುದು, ಅಥವಾ ನೀವು ಗುಪ್ತ ರೀತಿಯ ಪ್ರೀತಿ ಪ್ರೇಮದಲ್ಲಿ ಇದ್ದೀರಿ ಅಂದಾಗ ಸ್ವಲ್ಪ ಜಾಗೃತರಾಗಿರ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ.
ಅದು ಯಾವಾಗ ಹೊಡೆತ ಕೊಡುತ್ತೆ ಅಂತ ಹೇಳಕ್ಕಂತೂ ಖಂಡಿತ ಆಗುದಿಲ್ಲ. ಯಾಕಂದ್ರೆ ವೃಷಭ ರಾಶಿಯಲ್ಲಿ ಗುರು ಭ್ರಮಣ ಮಾಡ್ತಾ ಇದ್ದಾನೆ ನೋಡಿ. ಮಕರ ಲಗ್ನ ಮಕರ ರಾಶಿಯವರಿಗೆ ಏನಾಗುತ್ತೆ, ಇಲ್ಲಿ ಶುಕ್ರನೊಬ್ಬನೇ ಯೋಗಕಾರಕ ನಿಮ್ಗೆ, ಓಕೆನಾ. ಸೊ ಶುಕ್ರನೊಬ್ಬನೇ ಯೋಗಕಾರಕ ಆಗಿರುವುದರಿಂದ ಶುಕ್ರನ ರಾಶಿಯಲ್ಲಿ ಗುರು ಬಂದು ಸೇರ್ಕೊಂಡ್ಬಿಟ್ಟು ಅಥವಾ ಆ ಪಾಠನ ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡಿದ ಅಂತ ಆಯ್ತು. ಅದರ ಅರ್ಥ ಏನಂದ್ರೆ ಎಲ್ಲಾದ್ರೂ ತುಂಬಾನೇ ನೊಂದುಕೊಂಡಂತಹ ಹುಡುಗಿಯರು ಇರ್ತಾರೆ, ನೊಂದುಕೊಂಡಂತಹ ಸ್ತ್ರೀಯರು ಇರ್ತಾರೆ, ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಹೋಗಿ ಅವ್ರ ಜೊತೆಗೇನೆ ಪ್ರೀತಿ ಪ್ರೇಮ ಆಗುವಂತಹ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ನಿಮ್ಗೆ ಇಷ್ಟೇ ಪ್ರಿಕಾಷನ್ ತಗೊಳ್ಬೇಕು. ಪ್ರೀತಿ ಪ್ರೇಮ ಅಂತ ಬಂದ್ರೆ ಸೊ ಅದರಲ್ಲಿ ಸ್ವಲ್ಪ ದೂರ ಇರಬೇಕಾದಂತಹ ಅನಿವಾರ್ಯತೆ ಉಂಟು. ಅನ್ಯथा ಏನಾಗುತ್ತೆ, ಅಲ್ಲಿ ಸಮಸ್ಯೆಗಳನ್ನ ಅದು ಎದುರಿಸಬೇಕಾದಂತ ಅನಿವಾರ್ಯತೆ ಉಂಟು. ಅದು ಯಾಕೆ ಹೇಳ್ತಾ ಇದ್ದೇನೆ, ಯಾಕಂದ್ರೆ ಆ ಗುರು ಕೂತಿರುವಂತಹ ಡಿಸ್ಪೋಸಿಟರ್ ಶುಕ್ರ ಆತ ಅಷ್ಟಮಕ್ಕೆ ಕನೆಕ್ಷನ್ ಮಾಡಿದ್ದಾನೆ. ಇದು ಒಳ್ಳೆ ಲಕ್ಷಣ ಅಲ್ಲ ಅಂದೋಣ. ಅದಕ್ಕೋಸ್ಕರ ಪೀಡೆ ಜಾಸ್ತಿ ಆಗ್ಬೋದು, ತೊಂದರೆ ಜಾಸ್ತಿ ಆಗ್ಬೋದು. ಅದರಲ್ಲಿ ಬಚಾವ್ ಆಗ್ಲಿಕ್ಕೆ ಪ್ರಯತ್ನ ಅಂತೂ ನೀವು ಖಂಡಿತ ಮಾಡಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಪರಿಹಾರ ಏನ್ ಮಾಡ್ಕೊಳ್ಬಹುದು ನಿಮ್ಗೆ? ಪರಿಹಾರ ನಾನು ಎಷ್ಟೇ ಪರಿಹಾರ ಹೇಳ್ತೇನೆ, ನೀವೇನ್ ಮಾಡ್ಬೇಕು, ಹೆಸರು ಕಾಳು ಗೊತ್ತು ನಿಮ್ಗೆ, ಹೆಸರು ಕಾಳು ಓಕೆನಾ, ನಿಮ್ಗೆ ಅಂಗಡಿಯಲ್ಲಿ ಸಿಗುತ್ತೆ ಹೆಸರು ಕಾಳು. ಆ ಇಡೀ ಹೆಸರು ಕಾಳನ್ನ ತಂದು ನಮ್ಮ ಮಕರ ಲಗ್ನ ಮಕರ ರಾಶಿಯವರು ಇದನ್ನ ನೋಡ್ಕೊಳ್ಳಿ. ಇದು ಆಗಸ್ಟ್ ತಿಂಗಳಿಗೆ ಮಾತ್ರ, ಬಾಕಿ ವಿಚಾರ ಬೇಕಾಗಿಲ್ಲ. ಒಂದು ಮುಷ್ಟಿ ಹೆಸರು ಕಾಳು, ಒಂದು ಮುಷ್ಟಿ ಹೆಸರು ಕಾಳನ್ನ ಇಟ್ಟುಕೊಂಡು ಯಾರಿಗಾದ್ರು ಮನೆಯವರಿಗೆ ಹೇಳಿ. ನೀವೀಗ ಮಕರ ಲಗ್ನ ಮಕರ ರಾಶಿಯವರಾದ್ರೆ ನಿಮ್ಮ ಹೆಂಡತಿಗೆ ಹೇಳಿ, ಹೆಂಡತಿ ಇದ್ರೆ ಹೆಂಡತಿಗೆ ಹೇಳಿ, ಗಂಡ ಇದ್ರೆ ಗಂಡನಿಗೆ ಹೇಳಿ, ಆ ತಾಯಿ ಇದ್ರೆ ತಾಯಿಗೆ ಹೇಳಿ, ಅತ್ತೆ ಇದ್ರೆ ಅತ್ತೆಗೆ ಹೇಳಿ, ಯಾರಿಗಾದ್ರೂ ಹೇಳಿ. ಓಕೆ, ಇದ್ರೆ ಅಮ್ಮನಿಗೆ ಹೇಳಿ ಪರವಾಗಿಲ್ಲ, ನಿಮ್ಮ ಮದುವೆ ಆಗಿಲ್ಲ ಅಮ್ಮ ಇರ್ತಾರೆ ಅಮ್ಮನಿಗೆ ಹೇಳಿ ಪರವಾಗಿಲ್ಲ. ಓಕೆ, ಒಂದು ಮುಷ್ಟಿ ಹೆಸರು ಕಾಳನ್ನ ಇಟ್ಕೊಂಡು ಇಡೀ ಬಾಡಿಗೆ 7 ಸುತ್ತು, ಅಂದ್ರೆ ತಲೆಯಿಂದ ಕಾಲಿನವರಿಗೆ 7 ಸುತ್ತು ಕ್ಲಾಕ್ ವೈಸ್ ಅಲ್ಲಿ ನಿವಾಳಿಸೋದನ್ನ ಗ್ರೌಂಡ್ ಮಾಡಿ, ಎಲ್ಲಿಯಾದ್ರೂ ಕೂಡ ದೂರದಲ್ಲಿ ಹೋಗಿ ಗ್ರೌಂಡ್ ಮಾಡಿ ಅಂತ ಹೇಳ್ತೇನೆ. ಇದನ್ನ 21 ಡೇಸ್ ಮಾಡ್ಕೊಳ್ಳಿ, 21 ದಿನ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಇದರ ಮುಖಾಂತರ ಏನಾಗುತ್ತೆ, ನಿಮ್ಗೆ ಆಗಸ್ಟ್ ತಿಂಗಳಲ್ಲಿ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ಏನೆಲ್ಲ ಪ್ರೆಡಿಕ್ಟ್ ಮಾಡಿ ತೋರಿಸಿದೆ, ಆ ಎಲ್ಲ ಸಮಸ್ಯೆಗಳು ತೊಂದರೆಗಳಿಂದ ನೀವು ಮುಕ್ತರಾಗುವಂತ ಎಲ್ಲಾ ಸಾಧ್ಯತೆಗಳು ಇರುವುದರಿಂದ ಖಂಡಿತ ಅದನ್ನ ಮಾಡಿ ನೋಡಿ, ಜಯ ನಿಮ್ಮದಾಗುತ್ತೆ. ನೆಕ್ಸ್ಟ್ ಬಂದ್ಬೇಡ ನಮ್ಮ ಕುಂಭ ರಾಶಿ ಕುಂಭ ಲಗ್ನ, ಲಗ್ನದಿಂದ ಫೇವರಬಲ್ ಆಗುತ್ತೆ. ಇಲ್ಲಿ ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂತ ಪ್ಲಾನೆಟ್ಸ್ ಬಂದು ಮಂಗಳ ಏನ್ ಮಾಡ್ತಾನೆ, 4ನೇ ಮನೆಯಲ್ಲಿ ವಿರಾಜಮಾನ ಆಗಿದ್ದಾನೆ. ಆನಂತರ ಮಂಗಳ ಏನ್ ಮಾಡ್ತಾನೆ, ಗುರು ಜೊತೆಗೆ ಇದ್ದಾನೆ. ಮಂಗಳ ಬಂದು ತೃತೀಯಾಧಿಪತಿ ಈ ಜಾತಕಕ್ಕೆ, ಆನಂತರ ಮಂಗಳ ಬಂದು ದಶಮಾಧಿಪತಿ. ಹಾಗಾದ್ರೆ ಬಹಳ ದೊಡ್ಡ ಮಟ್ಟಿಗೆ ಏನಾಗುತ್ತೆ, ಎಲ್ಲೊಂದ್ ಕಡೆ ಜಾಗ ಆಲ್ರೆಡಿ ತೆಗೆದಿಟ್ಟಿದ್ದೀರಾ, ಜಾಗ ಖರೀದಿ ಮಾಡಿಟ್ಟಿದ್ದೀರಾ, ಅದರ ಅಲ್ಲಿ ಮನೆ ಕಟ್ಟುವಂತ ಯೋಗ ಬಗ್ಗೆ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಬಹುದು. ಓಕೆ, ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇಲ್ಲಿ ಬಹಳ ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ ಕನ್ಸ್ಟ್ರಕ್ಷನ್ ಮಾಡುವಂತದ್ದು ಇದೆ, ಜಾಗ ತಗೊಳ್ಳುವಂತದ್ದು ಇದೆ, ಮನೆ ತಗೊಳ್ಳುವಂತದ್ದು ಇದೆ, ಮನೆ ಚೇಂಜ್ ಮಾಡುವಂತದ್ದು ಇದೆ, ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗುವಂತದ್ದು ಇದೆ, ಇದ್ದ ಮನೆಯನ್ನ ಬಾಡಿಗೆ ಕೊಡುವಂತದ್ದು ಇದೆ. ಅದೆಲ್ಲ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಖಂಡಿತ ಅದಕ್ಕೆ ಬೇಕಾದ ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಅದು ನಿಮ್ಮ ಪಾಲಿಗೆ ಆಗುತ್ತೆ. ಕನ್ಸ್ಟ್ರಕ್ಷನ್ ಮಾಡುವವರಿಗೆ ಒಳ್ಳೆ ಯೋಗ. ಯಾಕೆ ಹಾಗೆ ಒಳ್ಳೆ ಯೋಗ? ಯಾಕಂದ್ರೆ ಕುಜ ಇರುವಂತ ರಾಶಿಯಾಧಿಪತಿ ಯಾರು? ಶುಕ್ರ ಏನ್ ಮಾಡ್ತಾನೆ, 7th ಹೌಸ್ ಅಲ್ಲಿ ವಿರಾಜಮಾನ ಆಗಿದ್ದಾನೆ. ಶುಕ್ರ 7th ಹೌಸ್ ಅಲ್ಲಿ ಇದ್ದುಕೊಂಡು ಆತ ಏನ್ ಮಾಡ್ತಾನೆ, ನೇರವಾಗಿ ಲಗ್ನದಲ್ಲಿರೋ ಶನಿಯನ್ನ ನೋಡ್ತಾನೆ. ಶನಿ ಬಂದು ಕನ್ಸ್ಟ್ರಕ್ಷನ್. ಹಾಗಾದ್ರೆ ಮನೆ ಕನ್ಸ್ಟ್ರಕ್ಷನ್ ಮಾಡುವಂತ ಯೋಗ ಅಂತೂ ನಿಮ್ಮ ಪಾಲಿಗೆ ಇದೆ. ಆಗಸ್ಟ್ ಅಲ್ಲಿ ಅದಕ್ಕೊಂದು ಮುಹೂರ್ತವನ್ನ ನೀವು ಇಡಬಹುದು ಅಂತ ಹೇಳ್ತೇನೆ. ಅದು ಒಂದು ಒಳ್ಳೆ ರೀತಿಯ ಇಂಪ್ಯಾಕ್ಟ್ ಅನ್ನು ನಿಮ್ಮ ಪಾಲಿಗೆ 100% ಕ್ರಿಯೇಟ್ ಮಾಡುತ್ತೆ. ಹಾಗಾದ್ರೆ ಕುಂಭ ರಾಶಿಯವರಿಗೆ ಎಲ್ಲೋ ಒಂದ್ ಕಡೆ ಆಗಸ್ಟ್ ತಿಂಗಳಲ್ಲಿ ಮನೆ ಭೂಮಿ ವಿಚಾರಗಳು ಬಹಳಷ್ಟು ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನು ಕ್ರಿಯೇಟ್ ಮಾಡ್ತವೆ. ಆನಂತರ ಏನಾಗುತ್ತೆ, ಇಲ್ಲಿ ಕುಜ ಗುರುವಿನ ಜೊತೆಗೆ ಸೇರ್ಕೊಂಡು ದಶಮ ಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ. ದಶಮ ಸ್ಥಾನದಲ್ಲಿ ವೃಶ್ಚಿಕ ರಾಶಿ ಇರುವುದರಿಂದ ಕಾರ್ಯಕ್ಷೇತ್ರದಲ್ಲಿ ಪರಿವರ್ತನೆಗಳು ಬರ್ತವೆ ಅಂತ ಒಂದು ಇಂಡಿಕೇಶನ್. ಇಷ್ಟವರೆಗೆ ಕಂಫರ್ಟೇಬಲ್ ಜಾಬೇ ಇಲ್ಲ, ಇಷ್ಟವರೆಗೆ ಜಾಬ್ ಅಲ್ಲಿ ಬಹಳ ಕಿರಿಕಿರಿ ಇತ್ತು, ಈಗ ಕಂಫರ್ಟೇಬಲ್ ಜಾಬ್ ಬೇಕು. ಖಂಡಿತ ನಿಮ್ಗೆ ಒಂದು ಕಂಫರ್ಟೇಬಲ್ ಜಾಬ್ ಸಿಗುವಂತ ಯೋಗ ಭಾಗ್ಯ 100% ಇದ್ದೇ ಇದೆ. ನಾನೀಗ ಹೇಳ್ತೇನೆ ನಿಮ್ಗೆ, ನಿಮ್ಮಲ್ಲಿ ಯಾರೆಲ್ಲ ಕುಂಭರಾಶಿ ಕುಂಭ ಲಗ್ನದವರಿಗೆ ಇದ್ದಾರೆ ಅವರಿಗೆ 30ರಿಂದ 39 ಯಾರಿಗೆ ರನ್ನಿಂಗ್ ಆಗ್ತೊಂಡು ಅವರಿಗೆ 100% ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಇದೆ. 100% ನೀವು ಚೆಕ್ ಮಾಡಿ ನೋಡಿ ಬೇಕಾದ್ರೆ. 100% ಕೆಲಸದಲ್ಲಿ ಬದಲಾವಣೆ, ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ, ಕಾರ್ಯಕ್ಷೇತ್ರದಲ್ಲಿ ಪರಿವರ್ತನೆ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುದು, ಅದು ಕೊಟ್ಟೇ ಕೊಡ್ತಾನೆ. ಈಗ ಓಕೆನಾ, 30ರಿಂದ 39 ಎ ಸೀರೀಸ್ ಅಲ್ಲಿ ಅಲ್ವಾ, ಅದರಲ್ಲಿ ಕೂಡ 33 34 ಯಾರಿಗೆ ರನ್ನಿಂಗ್ ಆಗ್ತೊಂಡು ಅವರಿಗಂತೂ ಪಕ್ಕ. ಓಕೆ, ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಅದೇ ರೀತಿ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಬರುವಂತದ್ದು ಆಗಸ್ಟ್ ತಿಂಗಳಲ್ಲಿ ಬದಲಾವಣೆ ಬರುವಂತಹ ಯೋಗ ಬಗ್ಗೆ ನಿಮ್ಮ ಪಾಲಿಗಿದೆ. ಮನೆ ಕನ್ಸ್ಟ್ರಕ್ಷನ್ ವಿಚಾರದಲ್ಲಿ ಖಂಡಿತ ಪ್ರೊಸೀಡ್ ಆಗಿ ಪರವಾಗಿಲ್ಲ. ಒಂದು ಒಳ್ಳೆ ರಿಸಲ್ಟ್ ಅನ್ನ, ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಅನುಭವಿಸುವಂತ ಯೋಗ ಭಾಗ್ಯ ನಮ್ಮ ಕುಂಭರಾಶಿ ಕುಂಭ ಲಗ್ನದವರು ಇರುವುದರಿಂದ ನೀವು ಪ್ರೊಸೀಡ್ ಆಗ್ಬೋದು, ಏನು ತೊಂದರೆ ಇಲ್ಲ. ಇಲ್ಲಿ ಪರಿಹಾರಗಳು ಯಾವುದು ಕೂಡ ನಿಮ್ಮ ಪಾಲಿಗೆ ಬೇಕಾಗಿಲ್ಲ. ಇನ್ನು ಕೊನೆಯದಾಗಿ ಮೀನರಾಶಿ ಮೀನ ಲಗ್ನದವರಿಗೆ ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂತಹ ಪ್ಲಾನೆಟ್ಸ್ ಬಂದು ಚಂದ್ರ ಬಂದು ಈ ಜಾತಕಕ್ಕೆ ಪಂಚಮಾಧಿಪತಿಯಾಗಿ ಆತ 4th ಹೌಸ್ ಅಲ್ಲಿ ವಿರಾಜಮಾನ ಆಗಿದ್ದಾನೆ. ಇದರ ಅರ್ಥ ಏನಂದ್ರೆ ಎಲ್ಲೊಂದ್ ಕಡೆ ಸ್ನೇಹಿತರ ಮುಖಾಂತರ, ಸ್ನೇಹಿತರ ಸಹಾಯದಿಂದ ಮನೆ ಮಾಡುವಂಥದ್ದು, ಮಕ್ಕಳ ಸಹಾಯದಿಂದ ಮನೆ ಮಾಡುವಂಥದ್ದು, ಅಥವಾ ನಿಮ್ಗೆ ಯಾರು ಮಕ್ಕಳು ಮನೆಯಲ್ಲಿ ಮಕ್ಕಳು ಹುಟ್ಟಿ ಬಿಟ್ರಿ, ಅಥವಾ ನಿಮ್ಗೆ ಮಕ್ಕಳಾಗ್ಬಿಟ್ರು, ಅಥವಾ ಮಕ್ಕಳ ಒಂದು ಭಾಗ್ಯದಿಂದಾಗಿ ಮನೆ ಆಗುವಂಥದ್ದು, ಮನೆ ಚೇಂಜ್ ಆಗುವಂತಹ ಯೋಗ ಭಾಗ್ಯ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ನೀವು ಕೂಡ ಮಾಡಬಹುದು. ನಿಮಗೆ ಕೂಡ ಮನೆ ಭೂಮಿ ವಿಚಾರದಲ್ಲಿ ಒಳ್ಳೆ ರೀತಿಯಲ್ಲಿ
ಹೋಗುವಂತ ಯೋಗ ಭಾಗ್ಯ ಡೆಫಿನೆಟ್ ಆಗಿ ಕ್ರಿಯೇಟ್. ಅದಕ್ಕೆ ಬೇಕಾಗಿ ಸಾಲ ತೆಗೆಯುವಂತದ್ದು ಇರ್ತದೆ. ಯಾಕಂದ್ರೆ ಚಂದ್ರನ ಡಿಸ್ಪೋಸಿಟರ್ ಯಾರು? ಬುಧ ಏನ್ ಮಾಡ್ತಾನೆ? 6ನೇ ಮನೆಗೆ ಕನೆಕ್ಟ್ ಮಾಡಿದ್ದಾನೆ. 6ನೇ ಮನೆ ಬಂದು ರೋಗ ಋಣ ರಿಪು. ಹಾಗಾದ್ರೆ ಸಾಲ ತೆಗೆದುಕೊಂಡು ಮನೆ ವಿಚಾರದಲ್ಲಿ ಪ್ರೊಸೀಡ್ ಆಗ್ತೀರಾ ಅಂತ ಒಂದು ಇಂಡಿಕೇಶನ್ ಖಂಡಿತ ನೀವು ಪ್ರೊಸೀಡ್ ಆಗ್ಬೋದು, ಏನು ತೊಂದರೆ ಇಲ್ಲ. ಆನಂತರ ಏನಾಗುತ್ತೆ? ಚಂದ್ರ ಏನ್ ಮಾಡ್ತಾನೆ? ನೇರವಾಗಿ ದಶಮ ಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ. ದಶಮ ಸ್ಥಾನದ ಅಧಿಪತಿ ಯಾರು? ಗುರು. ಆತ ಕುಜನ್ ಜೊತೆಗೆ 3ನೇ ಮನೆಯಲ್ಲಿ ವಿರಾಜಮಾನ ಆಗಿದ್ದಾನೆ. ಅದರ ಅರ್ಥ ಏನಂದ್ರೆ ಕಾರ್ಯಕ್ಷೇತ್ರದಲ್ಲಿ ಸ್ಟೇಟಸ್ ಕ್ರಿಯೇಟ್ ಆಗುತ್ತೆ. ಕಾರ್ಯಕ್ಷೇತ್ರದಲ್ಲಿ ಯಾಕಂದ್ರೆ ಕುಜ ಇದ್ದಾನೆ ಪರಾಕ್ರಮದಲ್ಲಿ, ಗುರು ಜೊತೆಗೆ ಕುಜ ಇದ್ದಾನೆ. ಹಾಗಾದ್ರೆ ಕಾರ್ಯಕ್ಷೇತ್ರ ಸ್ಟೇಟಸ್ ಕ್ರಿಯೇಟ್ ಆಗುತ್ತೆ. ಕಾರ್ಯಕ್ಷೇತ್ರ ಉನ್ನತ ಮಟ್ಟಕ್ಕೆ ಹೋಗುವಂತ ಯೋಗ ಭಾಗ್ಯ ಇದೆ. ಕಾರ್ಯಕ್ಷೇತ್ರನ ಬದಲಾವಣೆ ಮಾಡುವಂತ ಯೋಗ ಭಾಗ್ಯ ಇದೆ. ಕಾರ್ಯಕ್ಷೇತ್ರದಲ್ಲಿ ಎಲ್ಲೊಂದ್ ಕಡೆ ಟ್ರಾವೆಲಿಂಗ್ ಮಾಡುವಂತಹ ಯೋಗ ಭಾಗ್ಯ ಅನ್ನೋದು ನಿಮ್ಮ ಪಾಲಿಗೆ 100% ಇದೆ. ಖಂಡಿತ ನಮ್ಮ ಮೀನರಾಶಿ ಮೀನ ಲಗ್ನದವರು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ಕೊಳ್ಳಿ. ಒಂದೊಳ್ಳೆ ರಿಸಲ್ಟ್ ಅನ್ನ, ಒಂದೊಳ್ಳೆ ಇಂಪ್ಯಾಕ್ಟ್ ಅನ್ನ ಪಡೆಯುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಖಂಡಿತ ಕ್ರಿಯೇಟ್ ಅಂತೂ ಆಗಿ ಆಗ್ತದೆ. ಇದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಅದರಿಂದಾಗಿ ನಾನು ನಿಮ್ಗೆ ಹೆಚ್ಚಿಗೆ ಹೇಳ್ಬೇಕಂತೇನಿಲ್ಲ. ನಮ್ಮ ಮೀನ ಲಗ್ನ ಮೀನ ರಾಶಿಯವರಿಗೆ ಆಗಸ್ಟ್ ತಿಂಗಳು ಒಂದೊಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತದ್ದು, ಒಂದೊಳ್ಳೆ ರೀತಿಯಲ್ಲಿ ಮಾನಸಿಕ ನೆಮ್ಮದಿಯನ್ನ ಪಡೆಯುವಂತಹ ಯೋಗ ಭಾಗ್ಯ ಡೆಫಿನೆಟ್ ಆಗಿ ಇದ್ದೇ ಇದೆ. ಸ್ವಲ್ಪ ಜಾಗ್ರತೆ ಮಾಡ್ಬೇಕು. ಯಾಕಂದ್ರೆ ಚಂದ್ರನ ಡಿಸ್ಪೋಸಿಟರ್ ಎಲ್ಲಿದ್ದಾನೆ? 6ನೇ ಮನೆಗೆ ಕನೆಕ್ಟ್ ಆಗಿದ್ದಾನೆ. ಮಾನಸಿಕ ರೀತಿಯ ಗೊಂದಲಗಳಂತೂ ಉಂಟಾಗ್ತವೆ, ಇಲ್ಲ ಅಂತ ಏನಿಲ್ಲ. ಪರಿಹಾರ ಏನ್ ಮಾಡ್ಬೇಕು? ಹೆಸರು ಕಾಳು. ಈ ಮೊದಲು ಹೇಳಿದ್ದೇನೆ ಒಬ್ಬರಿಗೆ ಪರಿಹಾರ. ಹೆಸರು ಕಾಳನ್ನು ಇಟ್ಟುಕೊಂಡು, ಒಂದು ಮುಷ್ಟಿ ಹೆಸರು ಕಾಳಿನಿಂದ ಆ ಹೆಸರು ಕಾಳನ್ನು ಇಟ್ಟುಕೊಂಡು ಅದರಲ್ಲಿ 7 ಸುತ್ತು, ಯಾರೆಲ್ಲ ಮೀನ ಲಗ್ನ ಮೀನ ರಾಶಿಯವರು 7 ಸುತ್ತು ಕ್ಲಾಕ್ ವಾಯ್ಸ್ ಅಲ್ಲಿ ನಿವಾಳಿಸಿ. ನೀವೇ ನಿವಾಳಿಸಿದ್ದು ಮನೆಯಲ್ಲಿ ಇದ್ದವರಿಗೂ ಕೂಡ ಹೇಳ್ಬೋದು. ಅದನ್ನೆಲ್ಲದು ಗ್ರೌಂಡ್ ಮಾಡಿ ಅಂತ ಹೇಳ್ತೇನೆ. ಹಕ್ಕಿಗಳು ತಿಂದು ಹೋಗ್ಲಿ, ಯಾವುದೇ ರೀತಿಯ ಹುಳು ಉಪ್ಪಟೆಗಳು ಬರ್ತದೆ, ಅದೆಲ್ಲ ತಿಂದು ಹೋಗ್ಲಿ, ಪರವಾಗಿಲ್ಲ. ನಿಮ್ಗೆ ಇದರಿಂದ ಒಳ್ಳೇದಾಗುತ್ತೆ. ಇದರಿಂದ ಏನಾಗುತ್ತೆ? ಎಲ್ಲೊಂದ್ ಕಡೆ ಬುಧನಿಂದ ಬರ್ತಕ್ಕಂತಹ ನೆಗೆಟಿವ್ ಇಂಪ್ಯಾಕ್ಟ್ ಏನುಂಟು ಅಂದ್ರೆ ಚಂದ್ರನ ಡಿಸ್ಪೋಸಿಟರ್ ತಾನೇ ಮೆಂಟಲ್ ಲೆವೆಲ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ, ಮಕ್ಕಳ ವಿಚಾರದಲ್ಲಿ ಪ್ರಾಬ್ಲಮ್ ಆಗುತ್ತೆ, ಮಕ್ಕಳ ವಿಚಾರ ಟೆನ್ಷನ್ ಬರುತ್ತೆ, ಅದೆಲ್ಲ ಡ್ಯುಯಾಲಿಟಿ ಏನೋ ಅದು ಖತಮ್ ಆಗುತ್ತೆ. ಅದರಿಂದ ಅದನ್ನ ಮಾಡಿ ನೋಡಿ. 21 ಡೇಸ್ ಇದನ್ನ ಮಾಡ್ಕೊಂಡಾಗ ಒಂದೊಳ್ಳೆ ರಿಸಲ್ಟ್ ಅನ್ನ, ಒಂದೊಳ್ಳೆ ಇಂಪ್ಯಾಕ್ಟ್ ಅನ್ನ ಪಡ್ಕೊಳ್ಳುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ 100% ಕ್ರಿಯೇಟ್ ಆಗುತ್ತೆ. ಹಾಗಾದ್ರೆ ಈಗ ಗೊತ್ತಾಯ್ತು ಮೇಷರಾಶಿ ಮತ್ತೆ ಮೇಷ ಲಗ್ನದಿಂದ ಮೀನರಾಶಿ ಮೀನ ಲಗ್ನದವರಿಗೆ ಆಗಸ್ಟ್ ತಿಂಗಳಲ್ಲಿ ಯಾವ ರೀತಿಯ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ. ಶಾರ್ಟ್ ಆಗಿ ಸ್ವೀಟ್ ಆಗಿ ಪರಿಹಾರಗಳ ಸಮೇತ ಹೇಳಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಸೊ ಇದರ ಒಂದು ಸತ್ಯಾಸತ್ಯತೆಗಳನ್ನು ನೀವು ಖುದ್ದಾಗಿ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ನಿಮಿತ್ತಗಳು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಓಕೆನಾ? ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ವಿಜ್ಞಾಪನೆ ನಿಮ್ಗೆ ಬೇಕಾಗಿ ಏನಂದ್ರೆ, ನಮ್ಮ ಆಗಸ್ಟ್ ತಿಂಗಳಲ್ಲಿ 12ನೇ ತಾರೀಕಿಗೆ ಒಂದು ವಾಸ್ತು ಕ್ಲಾಸ್ ಅನ್ನು ಶುರು ಮಾಡ್ತಾ ಇದ್ದೇವೆ. ಯಾರಿಗೆಲ್ಲ ವಾಸ್ತು ಕ್ಲಾಸ್ ಅಲ್ಲಿ ಇಂಟ್ರೆಸ್ಟ್ ಇದೆ ಬರ್ಲಿಕ್ಕೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಅದರ ವಿವರಣೆಗಳನ್ನ ಹಾಕಿದ್ದೇನೆ. ದಯವಿಟ್ಟು ಆ ವಿವರಣೆಗಳನ್ನ ಓದಿ ನೋಡಿ. ಅಲ್ಲಿ ಫೋನ್ ನಂಬರ್ ಇದೆ, ಆ ಫೋನ್ ನಂಬರ್ಗೆ ಕನೆಕ್ಟ್ ಆಗಿ ನಿಮ್ಮ ಸೀಟ್ ಅನ್ನ ಕಾಯ್ದಿರಿಸಿಕೊಳ್ಳಿ. ಬಹಳ ಫೇವರಬಲ್ ಆಗಿದೆ. ಈಗ ಏನ್ ಮಾಡೋಣ? ಕಾರ್ಯಕ್ರಮನ ಮುಗಿಸುವಂತ ಹೊತ್ತಾಗಿದೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದಷ್ಟು ರಹಸ್ಯಗಳನ್ನು ಹೊತ್ತುಕೊಂಡಂತ ವಿಡಿಯೋವನ್ನ ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇದುವರೆಗೆ ಯಾರೆಲ್ಲ ವೀಕ್ಷಣೆ ಮಾಡಿದಿರಾ ಆ ಎಲ್ಲ ಮಹನೀಯರುಗಳಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತು. ಎಲ್ಲರಿಗೂ ನಮಸ್ತೆ ನಮಸ್ತೆ ನಮಸ್ತೆ. ಬಾಯ್.